ಹಲ್ಲೆಲೂಯಾ. ನಮ್ಮನ್ನು ಪ್ರೀತಿಸುವ ಪರಲೋಕ ತಂದೆ, ಈ ಒಳ್ಳೆ ಸಮಯಕ್ಕಾಗಿ ಸ್ತೋತ್ರ ಮಾಡ್ತಾ ಇದ್ದೀನಿ ಅಪ್ಪ. ನಿನ್ನ ಸನ್ನಿಧಿಯಲ್ಲಿ ಇವತ್ತು ಈ ಶುದ್ಧ ದಿನದಲ್ಲಿ ನಿಮ್ಮನ್ನು ಆರಾಧಿಸೋದಕ್ಕೆ ಸೇರಿ ಬರೋದಕ್ಕೆ ದೇವರು ಕೊಟ್ಟಂತ ಅವಕಾಶಕ್ಕಾಗಿ ಕೃತಜ್ಞತಾ ಸ್ತೋತ್ರಗಳಲ್ಲಿ ಅರ್ಪಿಸುತ್ತಾ ಇದ್ದೀನಿ ಅಪ್ಪ. ಯೇಸುವಿನ ನಾಮದಲ್ಲಿ ದೇಶದ ಮಧ್ಯದಲ್ಲಿ ದೇವರ ಕೃಪೆಯನ್ನು ವರ್ಣಿಸೋದಿಕ್ಕೆ, ದೇವರ ಕೃಪೆಯನ್ನು ಸ್ತುತಿಸೋದಿಕ್ಕೆ, ಆಮೇಲೆ ಸ್ಮರಿಸೋದಿಕ್ಕೆ ದೇವರು ನಮಗೆ ಕೃಪೆಯನ್ನು ಪಾಲಿಸು. ಅದ್ಭುತಗಳನ್ನು ದೇವರು ಮಾಡಲಿಕ್ಕೆ ಆಮೇಲೆ ಹಾಲಲ್ಲಿ ಹೋಗೋದಕ್ಕಾಗಿ ಸ್ತೋತ್ರ ಮಾಡ್ತಾ ಇದ್ದೀನಿ. ಇವತ್ತು ನಮ್ಮ ಮಧ್ಯದಲ್ಲಿ ಬಂದಿರುವವರಿಗಾಗಿ ಸ್ತೋತ್ರ, ಬರದೇ ಮನೆಯಲ್ಲಿ ಇರುವವರಿಗಾಗಿ ಸ್ತೋತ್ರ. ಎಲ್ಲರಿಗೊಟ್ಟಿಗೆ ಮಾತನಾಡು. ಇವತ್ತು ಈ ವಾಕ್ಯಗಳನ್ನು ಕೇಳುವವರ ಮೂಲಕವಾಗಿ ಕೇಳುವರು ಆತ್ಮದಲ್ಲಿ ಆಶೀರ್ವಾದದಲ್ಲಿ ದೇವರಾಗಿ ಆಮೇಲೆ ಪ್ರಾರ್ಥನೆಯನ್ನು ಕೇಳಿ ಉತ್ತರವನ್ನು ದೇವಾಲಿಸಿದಕ್ಕಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ತಂದೆ, ಆಮೇನ್. ಹಾಲಲ್ಲಿ ಎಲ್ಲರೂ ಕೂತ್ಕೊಳ್ರಿ. ಆಮೇಲೆ ಈ ಒಳ್ಳೆಯ ಸಮಯಕ್ಕಾಗಿ ನಾನು ದೇವರಿಗೆ ಕೃತಜ್ಞತೆ ಸ್ತೋತ್ರಗಳನ್ನು ಸಲ್ಲಿಸ್ತಾ ಇದ್ದೀನಿ. ಆಮೇಲೆ ಭಾಳ ಆಮೇಲೆ ಒಳ್ಳೆಯ ಈ ದಿನದಲ್ಲಿ ದೇವರ ಸನ್ನಿಧಿಯಲ್ಲಿ ಸ್ವಲ್ಪ ಜನರಾಗಿ ಸೇರಿ ಬಂದು ದೇವರನ್ನ ಆರಾಧಿಸೋದಕ್ಕೆ ದೇವರು ಕೃಪೆ ಕೊಟ್ಟೋದಕ್ಕಾಗಿ ಸ್ತೋತ್ರ. ನಮಗೆ ಆಮೇಲೆ ಹಾಲೆಲೂಯಾ ಅನುಕೂಲವಾಗಿರುವಂಥ ಅನುಭವಗಳಿಲ್ಲ. ಇವತ್ತು ಹಾಲೆಲೂಯಾ ನನ್ನ ಸ್ವಲ್ಪ ಸಮಯ ಮಳೆ ಇದ್ದಂಥ ಕಾರಣ ಆಮೇಲೆ ಕರೆಂಟು ಎಲೆಕ್ಟ್ರಿಸಿಟಿ ಪ್ರಾಬ್ಲಮ್ಸು ಹಂಗೆ ಎಲ್ಲ ಇದೆ. ಆದರೆ ಕೂಡ ದೇವರ ಪ್ರಸನ್ನತೆ ನಮ್ಮ ಜೊತೆ ಇರೋದಕ್ಕಾಗಿ ನಾನು ದೇವರಿಗೆ ಸ್ತೋತ್ರವನ್ನು ಸಲ್ಲಿಸ್ತಾ ಇದ್ದೀನಿ. ಭಾಳ ಪ್ರಾರ್ಥನೆಯಿಂದ ದೇವರ ಸನ್ನಿಧಿಯಲ್ಲಿ ಇರೋಣ. 66ನೇ ಕೀರ್ತನೆ ಆಮೇಲೆ ಹಾಲಲ್ಲಿ ನಾವು ಓದುವಾಗ 66ನೇ ಕೀರ್ತನೆಯಿಂದ ಕೆಲ ವಿಷಯಗಳು ಆಮೇಲೆ ನಾನು ನಿಮಗೆ ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. 66ನೇ ಕೀರ್ತನೆ ಅದರ ಆಮೇಲೆ ಹಾಲಲ್ಲಿ ಕೆಲ ಭಾಗಗಳು ನೋಡ್ರಿ, ಕೆಲ ಭಾಗಗಳು ಆಮೇಲೆ ಓದಿಕೊಳ್ಳೋಣ. 66ನೇ ಕೀರ್ತನೆ ಅದರ ಆಮೇಲೆ ಎರಡನೇ ಆಮೇಲೆ ಎರಡು ವಾಕ್ಯಗಳು ಯಾರಾವುದು ಓದ್ರಿ. ದೇವರು ಮಾಡಿದ ಅದ್ಭುತ ಕಾರ್ಯಗಳಿಗೆ ಆ ಪ್ರಾರ್ಥನೆಗೆ ಆಮೇಲೆ ಹಾಲಲ್ಲಿ ಸದುತ್ತರವನ್ನು ದೇವಾಲಿಸಿದ್ದಕ್ಕೆ ಕೃತಜ್ಞತೆ ಸ್ತೋತ್ರಗಳನ್ನು ಅರ್ಪಿಸುವಂಥ ಕೀರ್ತನೆಯಾಗಿದೆ 66ನೇ ಕೀರ್ತನೆ. ಒಬ್ಬನು ಆಮೇಲೆ ದೇವರು ನಮ್ಮ ಪ್ರಾರ್ಥನೆಗಳು ಕೇಳುವಾಗ ಆ ಪ್ರಾರ್ಥನೆಗಳಿಗೆ ಆಮೇಲೆ ಉತ್ತರವನ್ನು ಕೊಡುವಾಗ ಅದಕ್ಕೆ ನಾವು ಕೊಡಬೇಕಾಗಿರುವ ಕಾರ್ಯ ಕೃತಜ್ಞತಾ ಸ್ತೋತ್ರಗಳನ್ನು ದೇವರ ಸನ್ನಿಧಿಯಲ್ಲಿ ಸಲ್ಲಿಸಬೇಕು. ಅದೇ ಆಮೇಲೆ ಆಮೇಲೆ ದೇವರ ದಾಸನಾಗಿರುವಂಥ ಆಮೇಲೆ ಇಲ್ಲಿ ಈ ಕೀರ್ತನಕಾರನು ಏನು ಹೇಳ್ತಾ ಇದೆ, ಆಮೇಲೆ ಸರ್ವಭೂ ಸೀಮವಾಸಿಗಳೇ ದೇವರಿಗೆ ಉತ್ಸಾಹ ಧ್ವನಿಯಿಂದ ಆಮೇಲೆ ಘೋಷಿಸಿರಿ ಅಂತ. ಹಲ್ಲೆಲೂಯಾ, ಹಲ್ಲೆಲೂಯಾ. ಆಮೇಲೆ ಬೆಡವನಾಗಲಿ ಉನ್ನತನಾಗಲಿ ಆಮೇಲೆ ಎಲ್ಲರಿಗೆ ದೇವರ ವಾಕ್ಯ ಹೇಳುವಂಥ ವಿಷಯ ಎಲ್ಲರೂ ಸೇರಿ ದೇವರ ನಾಮವನ್ನು ಮಹಿಮೆಪಡಿಸಿರಿ ಎಂಬುದು. ಹಾಲಲ್ಲಿ ಈ ದಿನಗಳಲ್ಲಿ ದೇವರ ನಾಮವನ್ನು ಮಹಿಮೆಪಡಿಸುವುದಕ್ಕೆ ದೇವರು ನಮಗೆ ಕೊಟ್ಟಂತ ಒಳ್ಳೆಯ ಅವಕಾಶಕ್ಕಾಗಿ ನಾನು ದೇವರಿಗೆ ಕೃತಜ್ಞತೆ ಸ್ತೋತ್ರವನ್ನು ಆಮೇಲೆ ಸಲ್ಲಿಸುತ್ತಾ ಇದ್ದೀನಿ. ಪ್ರೈಸ್ ದಿ ಲಾರ್ಡ್. ಯಾಕೆ ಯಾವ ಅದ್ಭುತ ಕಾರ್ಯಗಳು ದೇವರು ಮಾಡಿದ್ದೀವಿ, ಯಾವ ಮಹತ್ ಕಾರ್ಯಗಳನ್ನು ದೇವರು ಮಾಡಿದ್ದೀವಿ ಅದನ್ನು ನಾವು ನೋಡೋಣ. ಆಮೇಲೆ ಕಾರಣ ಏನಂದ್ರೆ ಮೂರನೇ ವಾಕ್ಯ ಆಮೇಲೆ ನಿನ್ನ ದೇವರ ಜನರಿಗೆ ನಿನ್ನ ಕೃತಿಗಳು ಎಷ್ಟೋ ಭಯಂಕರವಾಗಿರುವುದು. ಆತನ ಕೃತ್ಯಗಳು ಎಷ್ಟೋ ಭಯಂಕರವಾದ ಕೃತ್ಯಗಳು. ಹಲ್ಲೆಲೂಯಾ. ಆಮೇಲೆ ಭಯಂಕರವಾದದು ಎಂದು ಹೇಳುವಾಗ ಸಾಧಾರಣ ವಿಷಯ ಭಯಂಕರ ಎಂದು ಹೇಳಕ್ಕಾಗಲ್ಲ. ಹಲ್ಲೆಲೂಯಾ. ಸಾಧಾರಣ ನಡೆಯುವ ಒಂದು ವಿಷಯ ಒಂದು ಭಯಂಕರ ಎಂದು ಹೇಳಕ್ಕಾಗಲ್ಲ. ನಾನು ಆಮೇಲೆ ಒಂದು ಅರ್ಧರಾತ್ರಿಯಲ್ಲಿ ಮಲಗುವ ಸಮಯದಲ್ಲಿ ಕರೆಂಟ್ ಹೋಗಿದ ಸಮಯದಲ್ಲಿ ಒಂದು ಸೌಂಡ್ ಕೇಳಿದೆ. ಅದು ಭಯಂಕರ ಸೌಂಡ್ ಆಗಿತ್ತು. ಅದು ಸಾಧಾರಣ ಸೌಂಡ್ ಅಂತ ಹೇಳಲ್ಲ, ಭಯಂಕರ ಅಂದರೆ ಅದು ಒಂದು ವೇಳೆ ನನಗೆ ಭಯ ಹುಟ್ಟಿಸಿರುವ ಕಾರ್ಯವಾಗಿರ್ಬೋದು, ಅಲ್ಲಾಂದರೆ ನಮ್ಮ ಕಣ್ಣಲ್ಲಿ ಅತಿಶಯವನ್ನು ತೋರಿಸುವಂಥ ಕಾರ್ಯವಾಗಿರಬಹುದು. ಪ್ರೈಸ್ ದಿ ಲಾರ್ಡ್. ಇಲ್ಲಿ ಕೀರ್ತನಕಾರನ ಹೇಳ್ತಾ ಇದೆ,
ದೇವರೇ ನಿನ್ನ ಕೃತಿಗಳು ಎಷ್ಟೋ ಭಯಂಕರವಾಗಿರುವುದು. ದೇವರ ಕೃತ್ಯಗಳನ್ನು ನಾವು ನೋಡುವಾಗ, ದೇವರ ಕ್ರಿಯೆಗಳನ್ನು ನಾವು ನೋಡುವಾಗ ನಮಗೆ ಸುಮ್ಮನೆ ಇರಕ್ಕಾಗಲ್ಲ ಪ್ರಿಯರೇ. ಅದು ಅದು ಸಾಧಾರಣವಾದ ಕ್ರಿಯೆಗಳಲ್ಲ, ಆಮೇಲೆ ಭಯಂಕರವಾದ ಕ್ರಿಯೆಗಳು. ಆಮೇಲೆ ಹಲ್ಲೆಲೂಯಾ. 5ನೇ ವಾಕ್ಯ ಕೂಡ ಓದ್ರಿ. ದೇವರ ಕಾರ್ಯಗಳನ್ನು ನೋಡಿರಿ. ಆತನ ಕ್ರಿಯೆಗಳು ಮನುಷ್ಯರಿಗೆ ಭಯ ಹುಟ್ಟಿಸುವತಕ್ಕದಾಗಿದೆ, ಅಥವಾ ಭಯಂಕರ ಕಾರ್ಯಗಳು ಮನುಷ್ಯರಿಗೆ ಮಾಡುವಂತ ದೇವರು. ಮನುಷ್ಯರಿಗೆ ಭಯ ಬರುವಂತ ಕಾರ್ಯಗಳು ಮಾಡುವಂತವನು. ಇವತ್ತು ನನ್ನನ್ನು ಕೇಳುವಂತ ದೇವರ ಮಕ್ಕಳೇ, ಹಲ್ಲೆಲೂಯಾ, ಒಂದು ಸಾಧಾರಣ ಬಿಡುಗಡೆಗೋಸ್ಕರ, ಒಂದು ಸಾಧಾರಣ ಅದ್ಭುತಕ್ಕೋಸ್ಕರ ನೀವು ಪ್ರಾರ್ಥನೆ ಮಾಡಿಕೊಂಡು ಇಲ್ಲಿ ಬಂದಿರಬಹುದು. ಆಮೇಲೆ ದೇವರೇ ನನ್ನ ಜೀವನದಲ್ಲಿ ಅದು ನಡೆಯಬೇಕು, ಇದು ನಡೆಯಬೇಕು ಎಂದ ಚಿಂತೆಯಿಂದ ನೀವು ಬಂದಿರಬಹುದು. ಇವತ್ತು ನನಗೆ ಹೇಳಬೇಕಾಗಿರುವಂಥ ವಿಷಯ, ಆ ಚಿಂತೆಗಳೆಲ್ಲ ಆಮೇಲೆ ಬದಲಾಯಿಸಿರಿ. ದೇವರ ವಾಕ್ಯ ಹೇಳ್ತಾ ಇದೆ, ಆತನು ಕೃತಿಗಳಲ್ಲಿ, ಆತನ ಕೃತ್ಯಗಳಲ್ಲಿ ಭಯಂಕರನಾಗಿರುವವನು. ನಿನಗೋಸ್ಕರ ಆತನು ಮಾಡುವಂಥ ಕ್ರಿಯೆಗಳು ಆಮೇಲೆ ಸುತ್ತಲೂ ಬಿಟ್ಟಲು ಇರುವವರು ನೋಡುವಾಗ ಅದು ಭಯಂಕರ ಕಾರ್ಯ. ಆಮೇಲೆ ಡಾಕ್ಟರ್ಸ್ಗಳಿಗೆ ಆಶ್ಚರ್ಯವಾದ ಕಾರ್ಯಗಳು ದೇವರು ಮಾಡುವಾಗ, ಓ ಇದು ಹೆಂಗೆ ನಡೆದಿದೆ. ಡಾಕ್ಟರ್ಸ್ಗಳು ಕೂಡ ಆಶ್ಚರ್ಯವಾದ ಚರಿತ್ರೆಗಳಿದ್ದಾವೆ. ಪ್ರೈಸ್ ದಿ ಲಾರ್ಡ್. ಆಮೇಲೆ ಚಿಕ್ಕ ವಯಸ್ಸಲ್ಲಿ ಹೋದವಾರ ಆಮೇಲೆ ನನ್ನ ತಂದೆ ಹೇಳಿದ ಹಾಗೆ ಆಮೇಲೆ ನಡೆದಂತ ವಿಷಯ ನಿಮಗೆ ಎಲ್ಲವರಿಗೆ ಜ್ಞಾನ ಇರಬಹುದು. ಆಮೇಲೆ ನಾನು ಆಲ್ಮೋಸ್ಟ್ ಹಾಲಲಿಯ ಸತ್ತವನಾಗಿತ್ತು. ಆಮೇಲೆ ಜನಿಸಿದ ತಕ್ಷಣನೇ ಆಮೇಲೆ ದಿನಗಳಲ್ಲಿ ನಾನು ಸತ್ತೋಗಿದವನಾಗಿತ್ತು. ಆಮೇಲೆ ಡಾಕ್ಟರ್ ಹೇಳಿದೆ ಇವರು ಸತ್ತೋಗಿದ ಎಂದು ಹೇಳಿದ ಸಮಯದಲ್ಲಿ ಜೀವವನ್ನು ಕೊಟ್ಟು ಬದುಕಿಸಿದ ದೇವರು ಹಾಲಲಿಯ ಡಾಕ್ಟರ್ಗೆ ಅತಿಶಯವಾಗುವಂತ ರೀತಿಯಲ್ಲಿ ಮಾಡಿದ್ದೀವಿ. ಹಾಲಲಿಯ ನಿಮ್ಮ ಜೀವನದಲ್ಲಿ ಒಂದು ಕಾರ್ಯ ನಡೆಯುವುದಿಲ್ಲ ಎಂದು ನೀವು ನಿರ್ಣಯಿಸಿಕೊಂಡಿರಬಹುದು. ಆದರೆ ಹಂಗ ಅಲ್ಲ ದೇವರ ಕಾರ್ಯ. ಅವನ ಕೃತಿಗಳಲ್ಲಿ ಭಯಂಕರ ಕಾರ್ಯವನ್ನು ಮಾಡುವವನು. ಆದ್ದರಿಂದ ಬನ್ನಿರಿ, ಆತನ ಕ್ರಿಯೆಗಳನ್ನು ನೋಡಿರಿ. ಇವತ್ತು ದೇವರ ಸನ್ನಿಧಿಯಲ್ಲಿ ಬರುವಂತ ದೇವರ ಮಕ್ಕಳಿಗೆ ನಾನು ಹೇಳುವಂತ ಕಾರ್ಯ, ಬನ್ನಿರಿ, ಆತನ ಕ್ರಿಯೆಗಳನ್ನು ನೋಡಿರಿ. ಆತನು ಎಷ್ಟೋ ಭಯಂಕರವಾದ ಕಾರ್ಯಗಳನ್ನು ನಮಗೋಸ್ಕರ ಮಾಡುವಂತ ದೇವನು. ಏನೇನು ಭಯಂಕರ ಕೃತಿಗಳನ್ನು ಮಾಡಿದ್ದೀವಿ. ಒಂದು ಮೊದಲನೇ ಆಮೇಲೆ ಕಾರ್ಯ ಅವನು ಹಲ್ಲೆಲೂಯ. ಮೊದಲನೇ ಕಾರ್ಯ ನಮಗೆ ನೋಡುವಾಗ ಅವನು ಸಮುದ್ರವನ್ನು ಒಣನಿಲವಂತೆ ಮಾಡಿದನು. ಸಮುದ್ರವನ್ನು ಒಣನಿಲವಾಗಿ ಮಾಡಿದೆ. ಕರೆಗಳ ಮೇಲೆ ದೇವರಿಗೆ ಸ್ತೋತ್ರ ಮಾಡಿರಿ. ಈ ದಿನಗಳಲ್ಲಿ ಸಮುದ್ರವನ್ನು ಒಣನಿಲವಾಗಿ ಮಾಡಿದ ದೇವರಿಗೆ ಕೃತಜ್ಞತೆ ಸ್ತೋತ್ರಗಳು ಎಷ್ಟು ಜನರಿಗೆ ಆಮೇಲೆ ಮಾಡಕ್ಕಾಗುತ್ತೆ. ಎಕ್ಸೋಡಸ್ ಅಥವಾ ವಿಮೋಚನೆ ಕಾಂಡ, ಅದರ ವಿಮೋಚನೆ ಕಾಂಡ 44ನೇ ಅಧ್ಯಾಯ 22ನೇ ವಾಕ್ಯ ನೋಡುವಾಗ ನಮಗೆ ಅಲ್ಲಿ ಗೊತ್ತಾಗುತ್ತೆ ಏನು ದೇವರು ಮಾಡಿದೆ ಅಂತ. ಆಮೇಲೆ ಅಲ್ಲಿ ದೇವರು ಮಾಡಿದ ಕಾರ್ಯ ಏನಂದ್ರೆ ನೋಡ್ರಿ, ಹೋದ್ರಿ. ಆಮೇಲೆ ಹಾಲಲಿಯ ವಿಮೋಚನೆ ಕಾಂಡ 44:22 ಅಲಲಿಯ ಒಣನಿಲವಾಗಿ ಆ ನಿಲದಲ್ಲಿ ದೇವರು ಇಸ್ರಾಯೇಲ್ ಮಕ್ಕಳನ್ನು ನಡೆಸುವಂತ ಅನುಭವ. ನಾವು ಆಮೇಲೆ 22ನೇ ವಾಕ್ಯ ಹೋದ್ರಿ. ವಿಮೋಚನೆ ಕಾಂಡ. ಹಾಲೆಲೂಯಾ. ನಲವತ್ನಾಲ್ಕು 22 40 ಇರೋದೆಲ್ಲ 14:22 ನೋಡಿ. 24:22 ಅಂತ ಅನಿಸ್ತಾ ಇದೆ. ಆಮೇಲೆ 14:22 ನೋಡಿ.
ಇಸ್ರಾಯೇಲ್ மக்கள் கடலில் நடுவில் அவன் உணங்கிய நிலத்தூட கடந்து போய் அவருடைய இடத்தும் வலத்தும் வெள்ளம் ಮದಿಲಾಗಿ ನಿಂತು. ಇಸ್ರಾಯೇಲ್ ಜನರು ಎಲ್ಲಿಂದ? ಐಗುಪ್ತ ದೇಶದಿಂದ ಇಲ್ಲಿ ಬರುವಂತ ಸಮಯದಲ್ಲಿ, ಎಲ್ಲಿ ಕನಾನ್ ದೇಶಕ್ಕೆ ಹೊರಡಿದ ಸಮಯದಲ್ಲಿ ಅವರ ಜೀವನದಲ್ಲಿ ನಡೆದಂತ ವಿಷಯ ನಮಗೆ ಗೊತ್ತು. ಆಮೇಲೆ ಫರೋನ್ ಅವರನ್ನು ಬಿಟ್ಬಿಟ್ಟಿದೆ. ಎಲ್ಲಿ? ಆರಾಧನೆಗೆ ಹೋಗುವುದಕ್ಕೆ ಬಿಟ್ಬಿಟ್ಟಿದೆ. ಬಿಟ್ಬಿಟ್ಟಿದ ಮೇಲೆ ಏನ್ ನಡೀತಾ ಇದೆ? ಫರೋನಿಗೆ ಒಂದು ಮನಸ್ಸಲ್ಲಿ ಒಂದು ಡೌಟು, ಇವರು ತಿರುಗಿ ಬರಲ್ಲ. ಅದರಿಂದ ಫರೋನು ಕೂಡ ಹಿಂದೆ ಬರುತ್ತಾ ಇದೆ. ಸ್ತೋತ್ರ. 14ನೇ ಅಧ್ಯಾಯ 4ನೇ ವಾಕ್ಯ ನೋಡುವಾಗ ದೇವರು ಅನುಮತಿಸಿದೆ ಅವರು ಹಿಂದೆ ಬರುವುದಕ್ಕೆ. ಫರೋನು ಅವನ ಹಿಂದೆ ಬರುವುದಕ್ಕೆ ದೇವರು ಆಜ್ಞಾಪಿಸಿದೆ, ಅನುಮತಿಸಿದೆ. ಆಮೇಲೆ ನಾನು ಯೆಹೋವನು ಎಂದು ಸಕಲ ಐಗುಪ್ತ ದೇಶವನ್ನವರು ತಿಳಿಯುವಂತೆ ಫರೋನನು ಅವನ ಸಕಲ ಸೈನ್ಯವನ್ನು ನನ್ನನ್ನೇ ಮಹಿಮಪಡಿಸುವಂತೆ ನಾನು ಮಾಡುವನು. ಆದರೆ ಎಲ್ಲರೂ ಹಿಂದೆ ಬರುವಂಥದ್ದು ನೋಡಿ ಆಮೇಲೆ 10ನೇ ವಾಕ್ಯ ನೋಡುವಾಗ, 10ನೇ ವಾಕ್ಯ ಓದ್ರಿ. 10ನೇ ವಾಕ್ಯ ಫರೋವನು ಸಮೀಪಿಸುತ್ತಾ ಇರುವಾಗ ಇಸ್ರಾಯೇಲ್ ಜನರು ಬಹಳ ಭಯಪಟ್ಟಿದ್ದೇವೆ. ಕೆಂಪು ಸಮುದ್ರದ ಮುಂದೆ ನಿಲ್ಲುತ್ತಾ ಇದೆ, ಇನ್ನು ಮುಂದೆ ಹೋಗಕ್ಕಾಗಲ್ಲ. 2 ಭಾಗದಲ್ಲಿಯೂ ದೊಡ್ಡ ಬೆಟ್ಟಗಳು, 25 ಲಕ್ಷ ಬರುವಂತ ಈ ಜನ ಎಲ್ಲಿ ನಿಲ್ಲುತ್ತಾ ಇದೆ? ಕೆಂಪು ಸಮುದ್ರದ ಮುಂದೆ. ಹಿಂದೆ ಬರುವವನ ಸೈನ್ಯ ಅವರನ್ನು ಹಿಡಿಯೋದಕ್ಕೆ ಬರ್ತಾ ಇದೆ. ಸಾಯಿಸಿಬಿಡ್ಬೋದು, ಅಲ್ಲಾಂದ್ರೆ ಹಿಡ್ಕೊಂಡು ಹೋಗ್ಬೋದು. ಹಂಗೆ ಅನೇಕ ಅನರ್ಥಗಳು ಅವರು ಎದುರು ನೋಡುತ್ತಾ ಇದೆ. ಇವರನ್ನು ನೋಡುವಾಗ ನಮಗೆ ಒಂದು ಕಾರ್ಯ ನೋಡಬಹುದು. ಹಲ್ಲೆಲೂಯ. ಆಮೇಲೆ ಅಲ್ಲಿ ಜನರು ಆಮೇಲೆ ಪಕ್ಕದಲ್ಲಿ ಬರುವುದನ್ನು ನೋಡಿ ಅವರಿಗೆ ಬಹಳ ಭಯವಾಗಿದೆ ಅಂತ. ಜನರು ಪಕ್ಕದಲ್ಲಿ ಬರುವುದನ್ನು ನೋಡಿ ಬಹಳ ಭಯವಾಗಿದೆ. ಪ್ರೈಸ್ ದಿ ಲಾರ್ಡ್. ಇವತ್ತು ನನ್ನನ್ನು ಕೇಳುವಂತ ದೇವರ ಮಕ್ಕಳೇ, ನಮ್ಮ ಸನ್ನಿವೇಶಗಳನ್ನು ನೋಡುವಾಗ ನಮಗೆ ಏನು ಬರುತ್ತೆ? ಭಯಗಳು ಬರುತ್ತೆ. ಆಮೇಲೆ ಹೆಂಗೆ ಮುಂದೆ ಹೋಗ್ಬೋದು? ಕೆಂಪು ಸಮುದ್ರ ಮುಂದೆ, ಹಿಂದೆ ಯಾರು? ಫರೋವನ ಸೈನ್ಯ. ಹಿಂದೆ ನಿಲ್ಲುವಾಗ, ಕೆಂಪು ಸಮುದ್ರ ಮುಂದೆ ನಿಲ್ಲುವಾಗ, ತಡೆಯಾಗಿ ನಿಲ್ಲುವಾಗ, ನಿನಗೋಸ್ಕರ ಇಳಿದು ಬರುವಂತ ದೇವರಿದ್ದಾನೆ ಎಂದು ನೀವು ನಂಬುವುದಾದ್ರೆ ನಿನಗೋಸ್ಕರ ದೇವರು ಮಾರ್ಗವನ್ನು ತೆಗಿತೇವೆ. 11, 12 ವಾಕ್ಯಗಳು ನೋಡುವಾಗ ಇಸ್ರಾಯೇಲ್ ಜನರಿಗೆ ಕೂಗುವುದಕ್ಕೆ ಪ್ರಾರಂಭಿಸಿದೆ. ಆಮೇಲೆ ಕೂಗುವುದಕ್ಕೆ ಮಾತ್ರವಲ್ಲ, ಆಮೇಲೆ ಫರೋನಿಗೆ ವಿರೋಧವಾಗಿ ಮಾತಾಡೋದಕ್ಕೆ ಪ್ರಾರಂಭಿಸಿದೆ. ಮೋಸೆಗೆ ವಿರೋಧವಾಗಿ ಮಾತಾಡೋದಕ್ಕೆ ಪ್ರಾರಂಭಿಸಿದೆ. ನೋಡು, ನಾವು ಸಾಯುವುದಕ್ಕೆ ನೀವು ನಮ್ಮನ್ನು ಇಲ್ಲಿ ಕರೆದು ತಂದಿದ್ದೀರಾ? ಏನ್ ಹೇಳ್ತಾ ಇದೆ? ನಾವು ಸಾಯುವುದಕ್ಕೆ ಇಲ್ಲಿ ಕರ್ಕೊಂಡು ಬಂದಿದ್ದೀರಾ? ನಮ್ಮನ್ನು ಸಾಯಿಸುವುದಕ್ಕೆ ಕರ್ಕೊಂಡು ಬಂದಿದ್ದೀರಾ? ಇದೇ ತರ ನಾವು ಸಹ ಕೆಲ ಸಮಯದಲ್ಲಿ ಮಾತಾಡುತ್ತೇವೆ. ದೇವರೇ, ನಾನು ಸಾಯುವುದನ್ನು ನೀನು ನೋಡ್ತಾ ಇಲ್ಲವ? ನನ್ನ ಪ್ರಾಣ ಹೋಗುವುದನ್ನು ನೀನು ನೋಡ್ತಾ ಇಲ್ಲವ? ನನ್ನ ಜೀವನದಲ್ಲಿ ಬರುವಂತ ಕಷ್ಟಗಳು ನೀನು ನೋಡ್ತಾ ಇಲ್ಲವ ಎಂದು ನಾವು ಸಹ ಆಮೇಲೆ ಹೇಳ್ತಾ ಇರುತ್ತವೆ. ಆದರೆ ಅದು 3ನೇ ವಾಕ್ಯ ಮೋಸೆ ಮುಂದೆ ಹೇಳ್ತಾ ಇದೆ. ಆಮೇಲೆ ಅದು 3ನೇ ವಾಕ್ಯ ಓದ್ರಿ. ನೀವು ಅಂಜಬೇಡಿರಿ, ಸುಮ್ಮನೆ ನಿಂತುಕೊಂಡಿರಿ. ಯೆಹೋವನು ಇವತ್ತು ನಿಮ್ಮನ್ನು ರಕ್ಷಿಸುವ ರೀತಿಯನ್ನು ನೋಡಿಕೊಳ್ಳಿರಿ. ಈ ವಾಕ್ಯ ನೀವು ಆಮೇಲೆ ಸ್ವಲ್ಪ ಅಂಡರ್ಲೈನ್ ಮಾಡಿ ಇಟ್ಕೊಂಡ್ರಿ. ಆಮೇಲೆ ಭಯಪಡಬೇಡ.
ದೃಢವಾಗಿ ನಿಂತುಕೊಳ್ಳಿರಿ. ಆಮೇಲೆ ಯೆಹೋವನು ಇವತ್ತು ನಿಮಗೋಸ್ಕರ ಮಾಡುವಂತ ವೆಚ್ಚ ನಿಮ್ಮ ಕಣ್ಣಿನ ಕಾಣಲಿಕ್ಕೆ ಇದ್ದೇವೆ. ಇವತ್ತು ಎಷ್ಟು ಜನ ನಂಬುತ್ತಾ ಇದ್ದೀರಾ? ದೇವರು ನನಗೋಸ್ಕರ ಮಾಡಲಿಕ್ಕೆ ಇರುವಂತ ವಿಷಯ ಅದ್ಭುತವಾಗಿರುವಂಥದ್ದು, ಅತಿಶಯಕರವಾದದ್ದು. ಅದು ಯಾರಿಗೆ ತಡೆ ಮಾಡಲಿಕ್ಕೆ ಆಗುವುದಿಲ್ಲ. ಅದು ಮನುಷ್ಯರು ಏನೋ ಮಾಡಲಿ, ಆಮೇಲೆ ಲೋಕರು ಏನೋ ಹೇಳಲಿ, ದೇವರು ನನಗೋಸ್ಕರ ಮಾಡಲಿಕ್ಕೆ ಇರುವುದು ಶ್ರೇಷ್ಠಕರವಾದದು. ನಂಬುವರು ಮಾತ್ರ ಸ್ತೋತ್ರ ಮಾಡಿರಿ. ಹಲ್ಲೆಲೂಯಾ. ದೇವರ ವಾಕ್ಯ ಹೇಳ್ತಾ ಇದೆ. ಆಮೇಲೆ ಏನು ಹೇಳ್ತಾ ಇದೆ? ಯೆಹೋವನು ಇವತ್ತು ನಿನಗೋಸ್ಕರ ಮಾಡೋದೆ. ನಾನು ಅದೇ ಪ್ರವಾದನ ಆಗಿ ಹೇಳ್ತಾ ಇದೆ. ಈ ವಾಕ್ಯವನ್ನು ಕೇಳುವಂಥ ದೇವರ ಮಕ್ಕಳು, ಇವತ್ತು ದೇವರು ನಿನಗೋಸ್ಕರ ಮಾಡಬೇಕಾಗಿರುವಂಥ ಕಾರ್ಯ ಕಾಣೋದಕ್ಕೆ ಭಯಪಡದೆ ದೃಢವಾಗಿ ನಿಂತ್ರಿ. ಪ್ರೈಸ್ ದಿ ಲಾರ್ಡ್. ದಿನ ಎಲ್ಲ ದಿನವೂ ಆಮೇಲೆ ಎದ್ದೇಳಿ ಈ ವಾಕ್ಯ ಓದಬೇಕು. ಆಮೇಲೆ ದಿನಕ್ಕೆ ಇವತ್ತು ನಿನಗೋಸ್ಕರ ಇರುವಂತ ವಿಷಯ ನೀ ಕಾಣಲಿಕ್ಕೆ ಹೋಗ್ತಾ ಇದೆ. ದೇವರು ಮಾಡಲಿಕ್ಕೆ ಇರುವಂತ ವೆಚ್ಚ ನೀ ಕಾಣಲಿಕ್ಕೆ ಹೋಗ್ತಾ ಇದೆ ಅಂತ ಹಂಗೆ ಪ್ರವಾದನೆ ಮಾಡಬೇಕು. ಪ್ರವಾದನೆ ನುಡಿಗಳು ಹೇಳಬೇಕು. ದೇವರು ಇವತ್ತು ನಿನಗೋಸ್ಕರ ಮಾಡುವಂತ ವೆಚ್ಚ ನೀ ಕಣ್ಣಿಗೆ ಕಾಣಬಹುದು. ಪ್ರೈಸ್ ದಿ ಲಾರ್ಡ್. ಆಮೇಲೆ ಅಲ್ಲಿ ಹೇಳ್ತಾ ಇದೆ, ನೀವು ಇವತ್ತು ಕಾಣುವಂತ ಐಗುಪ್ತ್ಯರು ಇನ್ನು ಮುಂದೆ ಎಂದಿಗೂ ನೋಡುವುದಿಲ್ಲ. ತಮ್ಮೂರು ಸ್ತೋತ್ರ ಮಾಡಿರಿ. ಕುಮಾರ್ ಬ್ರದರ್, ಆಮೇಲೆ ವಾಕ್ಯವನ್ನು ನಂಬುತ್ತಾ ಇದೆಯಾ? ಇದುವರೆಗೆ ನೋಡಿದ ನೋವುಗಳು, ಇದುವರೆಗೆ ನೋಡಿದ ಶತ್ರು ಸೈನ್ಯದ ಆಮೇಲೆ ಉಪದ್ರವಗಳು, ಹೋರಾಟಗಳು ಇನ್ನು ಮುಂದೆ ಕಾಣುವುದಿಲ್ಲ ಎಂದು ದೇವರೊಂದು ವಾಗ್ದಾನ ನಿಮಗೆ ಹೇಳುವುದಾದರೆ ಎಷ್ಟು ಜನರು ಆಮೇಲೆ ಹೇಳ್ತೀರಾ? ಎಷ್ಟು ಜನರು ದೇವರಿಂದ ಅದು ಸ್ವೀಕರಿಸುತ್ತೀರಾ? ಯಾಕೆಂದರೆ ಆತನು ಹೇಳುವ ಮಾತನ್ನು ಮೀರಿ ಹೋಗದೇ ಇರುವವನು, ಆತನು ಮಾವನು ಹೇಳುವ ಮಾತು ಅದೇ ರೀತಿಯಲ್ಲಿ ನೆರವೇರುತ್ತವೆ. ಮೋಸ ಏನು ಹೇಳ್ತಾ ಇದೆ? ಐಗುಪ್ತ ದೇಶನನ್ನು ನೀ ಮುಂದೆ ನೋಡಲ್ಲ. ಪ್ರೈಸ್ ದಿ ಲಾರ್ಡ್. ಪ್ರೈಸ್ ದಿ ಲಾರ್ಡ್. ಐಗುಪ್ತವರನ್ನು ನೀ ಮುಂದೆ ನೋಡಲ್ಲ. ನಿನ್ನ ಕಷ್ಟಗಳನ್ನು ನೋಡಿ ಆಮೇಲೆ ನೀವು ಹೇಳಲಿಕ್ಕೆ ರೆಡಿ ಇದ್ದೀರಾ? ನಿನ್ನ ಕಷ್ಟಗಳನ್ನು ನೋಡಿ ಹೇಳು. ನೀ ಇವತ್ತು ನೋಡುವಂಥ ಕಷ್ಟಗಳು ಇനി ನಾನು ಕಾಣುವುದಿಲ್ಲ. ಹಲ್ಲೆಲೂಯಾ. ಇವತ್ತು ನೋಡುವಂಥ ಕಷ್ಟಗಳು, ಇವತ್ತು ನೋಡುವಂಥ ಐಗುಪ್ತರು, ಇವತ್ತು ನೋಡುವಂಥ ಪ್ರತಿಸಂಧಿಗಳು, ಇವತ್ತು ನೋಡುವಂಥ ಅನಾನುಕೂಲವಾಗಿರುವಂಥ ಅನುಭವಗಳು ನಾನು ಇನ್ನು ಮುಂದೆ ನೋಡುವುದಿಲ್ಲ. ಯಾಕಂದ್ರೆ ದೇವರು ನನಗೋಸ್ಕರ ಯುದ್ಧ ಮಾಡಲಿಕ್ಕೆ ಇಳಿದು ಬಂದಿದ್ದಾನೆ. ನಮ್ಮವರು ಸ್ತೋತ್ರ ಮಾಡಿರಿ. ದೇವರು ನನಗೋಸ್ಕರ ಯುದ್ಧ ಮಾಡಲಿಕ್ಕೆ ಎದ್ದೇಳಿ ಬಂದಿದ್ದಾನೆ. ಅವನು ನನಗೋಸ್ಕರ ಯುದ್ಧ ಮಾಡುವಾಗ, ಅವನು ಹಲಲಿಯ ಯುದ್ಧ ಮಾಡುವಾಗ ಎಲ್ಲ ಹೋರಾಟಗಳನ್ನು ಅವರು ಬದಲಾಯಿಸುತ್ತವೆ. ಎಲ್ಲ ಹಾಲಲಿಯ ಶಾಪಗಳನ್ನು ಅವರು ತೆಗೆಯುತ್ತೇನೆ. ನಮ್ಮವರು ಸ್ತೋತ್ರ ಮಾಡ್ರಿ. ಹಲ್ಲೆಲೂಯಾ. ಇವತ್ತು ಅವನು ಮಾಡುವಂಥದ್ದು ನಿಮ್ಮ ಕಣ್ಣಿಗೆ ಕಾಣಿರಿ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಆಮೇಲೆ ಇವತ್ತು ನೋಡುವಂಥ ಐಗುಪ್ತರು ಇನ್ನು ಮುಂದೆ ಎಂದಿಗೂ ನೀವು ನೋಡುವುದಿಲ್ಲ. ಹಾಗಾಗಿ 14ನೇ ವಾಕ್ಯ ಹೇಳ್ತಾ ಇದೆ, ಮೋಸ ಹೇಳ್ತಾ ಇದೆ, ಯೆಹೋವನು ನಿನಗೋಸ್ಕರ ಆಮೇಲೆ ಯುದ್ಧ ಮಾಡುವನು. ನೀವತ್ತು ಸುಮ್ಮನೆ ಇರಿ. ಹಲ್ಲೆಲೂಯಾ. ಈ ವಾಕ್ಯ ಹಂಗೆ ಸ್ವೀಕರಿಸಬೇಕು, ಹಂಗೆ ರಿಸೀವ್ ಮಾಡಬೇಕು. ನನಗೋಸ್ಕರ ಯಾರು ಯುದ್ಧ ಮಾಡುತ್ತಾನೆ? ಹಲ್ಲೆಲೂಯಾ. ನಾನು ಆ ವಾಗ್ದಾನ ನಿಮಗೆ ಹೇಳೋದಕ್ಕೆ ಇಷ್ಟಪಡ್ತಾರೆ. ಯುದ್ಧ ಮಾಡಲಿಕ್ಕೆ ದೇವರಿದ್ದಾನೆ. ನಿನಗೋಸ್ಕರ ವಾದ ಮಾಡಲಿಕ್ಕೆ ದೇವರಿದ್ದಾನೆ. ಆಮೇಲೆ ನಿನಗೋಸ್ಕರ ವಾದ ಮಾಡಲಿಕ್ಕೆ ದೇವರಿದ್ದಾನೆ. ದೇವರು ನಿನಗೋಸ್ಕರ ವಾದ ಮಾಡಲಿಕ್ಕೆ ಶಕ್ತನು. ಹಲ್ಲೆಲೂಯಾ. ನನ್ನನ್ನು ಆಮೇಲೆ ಈ ವಾಕ್ಯವನ್ನು ಕೇಳುವ ದೇವರ ಮಕ್ಕಳಿಗೆ ನಾನು ಹೇಳುವುದೇನೆಂದರೆ, ಆಮೇಲೆ ನೀ ಯುದ್ಧ ಮಾಡಕ್ಕೆ ಹೋಗಬೇಡ್ರಿ. ನೀ ಯಾರು ಕೈಯಿಂದ ಮಾಡಬೇಡ್ರಿ. ನೀ ಕೈಯಿಂದ ಏನು ಮಾಡಬೇಡ. ಪ್ರೈಸ್ ದಿ ಲಾರ್ಡ್. ನಿನ್ನ ಕೈಯಿಂದ ಏನು ಮಾಡಬೇಡ. ಯೆಹೋವನ ಯುದ್ಧ ಯೆಹೋವನು ಮಾಡುತ್ತಾನೆ. ನೀ ಸುಮ್ಮನೆ ಏನೇಳಿ ಏನು ಹೇಳ್ತಾ ಇದೆ? ನೀ ಸುಮ್ಮನೆ ಇರಿ. ಅಲ್ಲಲ್ಲಿ ಹೇಳ್ರಿ, ಪಕ್ಕದಲ್ಲಿ ಇರೋರಿಗೆ ಹೇಳ್ರಿ, ನೀ ಸುಮ್ಮನೆ ಇರಿ. ಅಲ್ಲಲ್ಲಿ ಅಪನಂಬಿಕೆ ಬಿಟ್ಟು ಆಮೇಲೆ ಸುಮ್ಮನೆ ಇರಿ. ಹಲ್ಲೆಲೂಯಾ. ನಿಮಗೆ ನಿಮ್ಮ ಆಮೇಲೆ ಎದೆಯಲ್ಲಿ ಕೈ ಇಟ್ಟಲ್ಲ, ನೀ ಸುಮ್ಮನೆ ಇರಿ, ದೇವರು ಯುದ್ಧ ಮಾಡುತ್ತಾನೆ. ಹಲ್ಲೆಲೂಯಾ. ನೀ ಸುಮ್ಮನೆ ಇರಿ, ಟೆನ್ಷನ್ ಹೊಡಿಯೋದೇ ಇರೋ. ಸುಮ್ಮನೆ ಇರೋ. ಆಮೇಲೆ ಏನ ನಾವು ಸುಮ್ಮನೆ ಇರೋ ಅಂತ ಹೇಳ್ತಾರಲ್ಲ, ಅದೇ ರೀತಿಯಲ್ಲಿ ಸುಮ್ಮನೆ ಇರೋ. ಆಮೇಲೆ
ಹಲ್ಲೆಲೂಯಾ. ದೇವರು ಮಾಡಲಿಕ್ಕೆ ಇರುವಂತ ಕಾರ್ಯ ನೀ ಕಾಣುವೆ. ನಮ್ಮ ಸ್ತೋತ್ರ ಮಾಡಿ. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ಅವಾಗ ಜನರೆಲ್ಲ ಕೂಗಾಡ್ತಾ ಇದ್ದಾರೆ, ಜನರೆಲ್ಲ ಕೂಗಾಡ್ತಾ ಇದ್ದಾರೆ, ಮೋಸಕ್ಕೆ ವಿರೋಧವಾಗಿ ಮಾತಾಡ್ತಾ ಇದ್ದಾರೆ. ಪಾಸ್ಟರ್, ನೀ ಕಾರಣ ನಾವು ರಕ್ಷಣೆಗೆ ಬರೋದು. ನೀ ಹೇಳಿದಕ್ಕೆ ನಾನು ಎಲ್ಲಿ ಹೋಗಿಲ್ಲ, ಹಾಸ್ಪಿಟಲ್ ಹೋಗಿಲ್ಲ. ನೀ ಹೇಳಿದಕ್ಕೆ ನಾನು ಹಾಸ್ಪಿಟಲ್ ಹೋಗಿಲ್ಲ. ಸತ್ರ ನೀ ಹೇಳಿದಕ್ಕೆ ನಾನು ಆಮೇಲೆ ಅಲ್ಲಿಂದ ಬಿಟ್ಟು ಬರ್ತಾ ಇದ್ದೆ. ಇದೆಲ್ಲ ಹೇಳಿರ್ಬೋದು. ನೀ ಹೇಳಿದಕ್ಕೆ ನಾವಿಲ್ಲಿ ಬಂದಿದ್ದೀವಿ. ಬಟ್ ದೇವರು ಮೋಸೆಯನ್ನು ಕೈ ಬಿಟ್ಟಿಲ್ಲ. ಅಲ್ಲಿ ನೋಡ್ತಾ ಇರ್ಬೋದು, ಅದು ನೋಡಬಹುದು. ಮೋಸೆಯೊಟ್ಟಿಗೆ ದೇವರು ಹೇಳ್ತಾ ಇದೆ, ನೀ ನೋಡಿ ಯಾಕೆ, ಆಮೇಲೆ ನೀ ಯಾಕೆ ನನ್ನ ಹತ್ರ ಕೂಗುತ್ತಾ ಇದೆ? ಮುಂದೆ ಹೋಗೋದಕ್ಕೆ ಹೇಳೋ, ಮುಂದೆ ಹೋಗೋದಕ್ಕೆ ಇಸ್ರಾಯೇಲ್ ಜನರಿಗೆ ಹೇಳೋ. ಇವತ್ತು ಅದೇ ಮಾತು ಆಮೇಲೆ ಸಭೆಗೆ ದೇವರು ಮಾತಾಡ್ತಾ ಇದೆ, ಮುಂದೆ ಹೋಗೋ. ಜನರಿಲ್ಲವಾ, ಯಾರಿಲ್ಲವಾ, ಭಯ ಪಡಬೇಡ, ಮುಂದೆ ಹೋಗೋ. ಪ್ರೈಸಲೋ ಸಭೆಯೇ, ನೀ ಭಯ ಪಡಬೇಡ. ಆಮೇಲೆ ಲಾಕ್ಡೌನ್ ಎಲ್ಲ ಮುಗಿದ ಮೇಲೆ ಅನೇಕ ಜನಗಳು ಕಡಿಮೆಯಾಗಿರುವಂಥ ಅನುಭವಗಳಿದೆ. ಆದರೆ ನಾನು ಆತ್ಮದಿಂದ ಹೇಳ್ತಾ ಇದ್ದೀನಿ, ಮುಂದೆ ಹೋಗು. ಈ ವಾಗ್ದಾನ ನಾನೇ ತಗೊಳ್ತಾ ಇದೆ. ಆಮೇಲೆ ನಾನು ಮುಂದೆ ಹೋಗುತ್ತೇವೆ. ಎಷ್ಟೋ ಕಷ್ಟಗಳು ಬರಲಿ, ನಾನು ಮುಂದೆ ಹೋಗ್ತೀನಿ, ಹಿಂದೆ ಹೋಗಲ್ಲ. ಸ್ತೋತ್ರ. ಎಲ್ಲಿ ಹೋಗ್ಬೇಕು? ಮುಂದೆ ಹೋಗು. ಪ್ರೈಸ್ ದಿ ಲಾರ್ಡ್. ಹಿಂದೆ ಹೋಗಬಾರದು. ಹಿಂದೆ ಐಗುಪ್ತರು ಹಿಂದೆ ಕರೀಲಿಕ್ಕೆ ಇದ್ದಾರೆ, ಅಲ್ಲಿ ಕರ್ಕೊಂಡು ಹೋಗೋದಕ್ಕೆ ಹಿಂದೆ ಬಂದಿದ್ದೇವೆ ಐಗುಪ್ತರು. ಪ್ರೈಸ್ ದಿ ಲಾರ್ಡ್. ಅಲ್ಲಿ ಹೋಗಬೇಡ, ಮುಂದೆ ಹೋಗು. ಇವತ್ತು ಎಷ್ಟು ಜನ ಹೇಳ್ತೀರಾ ನಾನು ಮುಂದೆ ಹೋಗ್ತೀನಿ ಅಂತ? ಮುಂದೆ ಹೋಗ್ತೀನಿ ಅಂತ ಹೇಳೋರು ಮಾತ್ರ ಕರೆಗಳಲ್ಲಿ ಹಾಲಲ್ಲಿ ಹೇಳ್ರಿ, ಜೋರಾಗಿ ಹಾಲಲ್ಲಿ ಹೇಳ್ರಿ. ಹಾಲೆಲೂಯಾ. ನಾನು ಹಿಂದೆ ಹೋಗಲ್ಲ, ಮುಂದೆ ಹೋಗುತ್ತೇವೆ. ನನ್ನ ನಂಬಿಕೆಯಲ್ಲಿ ಹಿಂದೆ ಹೋಗಲ್ಲ, ಮುಂದೆ ಹೋಗುತ್ತೇವೆ. ಆಮೇಲೆ ನಾನು ಪ್ರಾರ್ಥನೆಯಲ್ಲಿ ಹಿಂದೆ ಹೋಗಲ್ಲ, ಮುಂದೆ ಹೋಗುತ್ತೇವೆ. ಆಮೇಲೆ ಆರಾಧನೆಯಲ್ಲಿ ಹಿಂದೆ ಹೋಗಲ್ಲ, ಮುಂದೆ ಹೋಗುತ್ತೇವೆ. ಸ್ತೋತ್ರ, ಸ್ತೋತ್ರ. ಹಾಲೆಲೂಯಾ. ಯಾವಾಗಲೂ ಸೈತಾನ್ ಹಿಂದೆ ಹಿಡಿತಾ ಇರ್ತಾನೆ. ಏನೇ ಹಿಂದೆ ಹಿಡಿತಾ ಇರ್ತವೆ. ನೀವು ಮುಂದೆ ಹೋಗು, ಮುಂದೆ ಹೋಗು. ರೆಡಿದಿರಾ? ಮುಂದೆ ಹೋಗು. ಪ್ರೈಸ್ ದಿ ಲಾರ್ಡ್. ಹಾಲೆಲೂಯಾ. ಕೆಳಗಡೆ ನಾವು ನೋಡುವಾಗ ದೇವರು ಹೇಳ್ತಾ ಇದೆ, ಹಾಲೆಲೂಯಾ. ದೇವರೇನು ಹೇಳ್ತಾ ಇದೆ? 14ನೇ ಅಧ್ಯಾಯ ಆಮೇಲೆ 16ನೇ ವಾಕ್ಯ ಹೇಳ್ತಾ ಇದೆ. ಆಮೇಲೆ ನೀವು ಕೋಲನ್ನು ತೆಗೆದುಕೊಂಡು ಓದ್ರಿ. ಕೋಲನ್ನು ಎತ್ತಿ ಸಮುದ್ರದ ಮೇಲೆ ಕೈ ಚಾಚಿ ಅದನ್ನು ವಿಭಾಗಿಸು. ಪ್ರೈಸ್ ದಿ ಲಾರ್ಡ್. ಕೋಲನ್ನು ಎತ್ತಿ ಏನ್ ಮಾಡ್ಬೇಕು? ಕೈ ಚಾಚಿ ಅದನ್ನ ವಿಭಾಗಿಸು. ಏನು ಹೇಳ್ತಾ ಇದೆ? ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಅಧಿಕಾರದ ಕೋಲನ್ನು ದೇವರು ನಿನ್ನ ಕೈಯಲ್ಲಿ ಕೊಟ್ಟಿದ್ದೀವಿ. ಸ್ತೋತ್ರ. ಎಷ್ಟು ಜನ ಆಮೇಲೆ ಹೇಳ್ತೀರಾ? ಎಷ್ಟು ಜನ ಆಮೇಲೆ ಹೇಳ್ತೀರಾ? ಒಂದು ಅಧಿಕಾರದ ಕೋಲನ್ನು ದೇವರು ನಿನ್ನ ಕೈಯಲ್ಲಿ ಕೊಟ್ಟಿದ್ದೀವಿ. ಅಧಿಕಾರದ ಕೋಲನ್ನು ತೆಗೆದುಕೊಂಡು ಆ ಕೆಂಪು ಸಮುದ್ರದ ಮುಂದೆ ನಿಲ್ಲೋ. 2 ಭಾಗವಾಗಿ ವಿಭಾಗಿಸು. ದೇವರು ಇವತ್ತು ಅದೇ ರೀತಿಯಲ್ಲಿ ಮಾತಾಡ್ತಾ ಇದೆ. ಹಾಲೆಲೂಯಾ. ನಿನಗೆ ಮುಂದೆ ದಾರಿ ಇಲ್ಲವಾ? ಮುಂದೆ ಹೋಗಕ್ಕೆ ಮಾರ್ಗವಿಲ್ಲವಾ? 2 ಭಾಗವಾಗಿ ನಾನು ವಿಭಾಗಿಸುತ್ತೇನೆ ಎಂದು ಹೇಳಿದವನು ನಮಗೋಸ್ಕರ ಇದ್ದಾನೆ. ಸ್ತೋತ್ರ ಮಾಡ್ರಿ. ಹಾಲೆಲೂಯಾ, ಹಾಲೆಲೂಯಾ. ದೇವರು ಆಮೇಲೆ ಹೇಳ್ತಾ ಇದೆ, ಹಾಲೆಲೂಯಾ. ಆಮೇಲೆ ನಾನು 2 ಭಾಗವಾಗಿ ವಿಭಾಗಿಸ್ತೇನೆ. ಓಕೆ. ಆಮೇಲೆ ಹಾಲೆಲೂಯಾ. ಆಮೇಲೆ ನೋಡ್ರಿ, ಅಲ್ಲಿ ದೇವರು ಮಾಡುವಂಥ ವಿಷಯ ನೋಡ್ರಿ. 19ನೇ ವಾಕ್ಯ ನೋಡ್ರಿ. 19ನೇ. ನೋಡ್ರಿ, ಹಿಂದೆ ಯಾರು ನಿಲ್ಲುತ್ತಾ ಇದೆ ಈಗ? ಹಿಂದೆ ಆಮೇಲೆ ಫರೋವನ ಸೈನ್ಯ ನಿಲ್ಲುತ್ತಾ ಇದೆ. ಇವರನ್ನು ಹಿಡಿಯೋದಕ್ಕಾಗಿ ಬಂದಿದ್ದೀವಿ. ಆದರೆ ದೇವರ ದೂತರು ಈಗ ಬಂದು ಎಲ್ಲಿ ನಿಲ್ಲುತ್ತಾ ಇದೆ? ಮುಂದೆ ನಿಂದವನು ಬಂದು ಹಿಂದೆ ನಿಲ್ಲುತ್ತಾ ಇದೆ. ಹೆಂಗೆ ನಿಲ್ಲುತ್ತಾ ಇದೆ ನೋಡಿ. ಓದುವಾಗ ಗೊತ್ತಾಗುತ್ತೆ. ಮೇಘ ಸ್ತಂಭವಾಗಿ ನಿಂತಿದ್ದೀವಿ. ಅದ್ರ ಅರ್ಥ
ನಾನೊಂದು ಭಾವನೆಯಾಗಿ ಅದಕ್ಕೆ ಕಲ್ಪನೆ, ನನಗೆ ಹೃದಯದಲ್ಲಿ ಬರುವಂಥ ಕಲ್ಪನೆಯಲ್ಲಿ ನಾನು ಹೇಳ್ತೀನಿ. ಹಲ್ಲೆಲೂಯಾ. ನಾನು ಹಿಂದೆ ಯಾರು ಬರ್ತಾ ಇದ್ದಾರೆ? ಫರೋವನ ಸೈನ್ಯ. ಆಮೇಲೆ ಫರೋವನ ಸೈನ್ಯ ಬರುವಾಗ ಅದರ ಪಕ್ಕದಲ್ಲಿ ಒಂದು ಮೇಘ ಸ್ತಂಭವಾಗಿ ದೂದರು ಬಂದದಲ್ಲಿದೆ. ಮುಂದೆ ಯಾರಿದ್ದಾರೆ? ಇಸ್ರಾಯೇಲ್ ಜನರು. ಫರೋವನ್ ಆಮೇಲೆ ಬರುವಂಥ ಸಮಯದಲ್ಲಿ ಯಾರು ಬಂದು ನಿಂತಿದ್ದೀವಿ? ದೇವರ ದೂತರು. ಮೇಘ ಇಳಿದು ಬಂದು ನಿಲ್ಲೋದು ನೋಡಿದ್ದೀರಾ? ರೋಡ್ಗಳಲ್ಲಿ ಇದು ಇದು ಮೂಡಲು ಮೋಡೆ ಇಳಿದು ಬಂದು ನಿಲ್ಲೋದನ್ನು ನೀವು ನೋಡಿದ್ದೀರಾ? ಕೆಲ ಸಮಯದಲ್ಲಿ ಬೆಳಗಿನ ಸಮಯದಲ್ಲಿ ತಣ್ಣಗಿರುವಂಥ ಸಮಯದಲ್ಲಿ ಡಿಸೆಂಬರ್ ಟೈಮಲ್ಲಿ ಗಾಡಿ ಓಡಿಸುವಾಗ ಮುಂದೆ ಹೋಗುವ ಗಾಡಿ ಕೂಡ ಗೊತ್ತಾಗಲ್ಲ. ಅದಕ್ಕಿಂತ ಅಷ್ಟು ದೊಡ್ಡ ಒಂದು ಮೋಡೆ ಅಲ್ಲಿ ಇಳಿದು ನಿಲ್ಲುವ ಹಾಗೆ ಮೇಘ ಸ್ತಂಭವಾಗಿ ಯಾರು ಇಳಿದು ನಿಂತಿದ್ದೀವಿ? ಈಗ ಮುಂದೆ ಬರೋಕ್ಕಾಗತ್ತಾ? ಇಸ್ರಾಯೇಲ್ ಜನರು ಕೂಗಾಡ್ತಾ ಇದೆ, ಅಯ್ಯೋ ನನಗೆ ಯಾರು ಇಲ್ಲ ಅಂತ. ಹಲ್ಲೆಲೂಯಾ. ನೋಡು, ಆಮೇಲೆ ನಿನಗೋಸ್ಕರ ದೇವರು ನಿನ್ನನ್ನು ಸುಮ್ಮನೆ ವೈರ್ಯ ಹಸ್ತದಲ್ಲಿ ಒಪ್ಪಿಸಿ ಕೊಡಲ್ಲ. ಸುಮ್ಮನೆ ದೇವರು ನಿನ್ನನ್ನು ವೈರ್ಯ ಹಸ್ತದಲ್ಲಿ ಬಿಟ್ಟು ಬಿಡುವುದಿಲ್ಲ. ನಂಬೂರು ಸ್ತೋತ್ರ ಮಾಡಿರಿ. ಸುಮ್ಮನೆ ಕೈಯಲ್ಲಿ ವೈರ್ಯ ಕೈಯಲ್ಲಿ ನಿಮ್ಮನ್ನು ಬಿಟ್ಟು ಬಿಡುವುದಿಲ್ಲ. ಅವನು ಮೇಘಸ್ತಂಭವಾಗಿ ತಡೆಯಾಗಿ ಮಧ್ಯದಲ್ಲಿ ನಿಲ್ಲುತ್ತಾನೆ. ನಂಬೂರು ಸ್ತೋತ್ರ ಮಾಡಿರಿ. ಆಮೇಲೆ ಇನ್ನೊಂದು ವಿಷಯ ಕೂಡ, ಈ ರಾತ್ರಿ ಫುಲ್ಲು ಮಿಸ್ರೈಮ್ ಸೈನ್ಯವು ಇಸ್ರಾಯೇಲ್ ಮಧ್ಯದಲ್ಲಿ ಬರದಂತೆ ಅವರಿಗೆ ಅಂಧಕಾರ ಬಂದಿದೆ ಅಂತ. ಏನು ಬಂದಿದೆ ಅಂತ 20ನೇ ವಾಕ್ಯ ಓದ್ರಿ. ಅಲ್ಲಿಂದ ಬಂದು ಅವರ ಹಿಂದೆ ನಿಂತುಕೊಂಡಿದ್ದು ಆ ಮೇಘಸ್ತಂಭವು ಐಗುಪ್ತರ ಪಾಳೆಯಕ್ಕೂ ಇಸ್ರಾಯೇಲರ ಪಾಳೆಯಕ್ಕೂ ನಡುವೆ ಬಂದು ಐಗುಪ್ತರಿಗೆ ಕತ್ತಲನ್ನು ಮಾಡಿತು. ಇಸ್ರಾಯೇಲರಿಗೋಸ್ಕರ ರಾತ್ರಿಯನ್ನು ಬೆಳಕು ಮಾಡಿತು. ಇಲ್ಲಿ ನೋಡ್ರಿ, ಒಂದು ಸ್ಥಳದಲ್ಲಿ ಒಂದು ಸೈಡಲ್ಲಿ ಕತ್ತಲೆ, ಇನ್ನೊಂದು ಸೈಡಲ್ಲಿ ಬೆಳಕು. ದೇವರು ಮಾಡುವ ಕ್ರಿಯೆ ನೋಡೋ ಹೆಂಗೆ. ಒಂದು ಸೈಡಲ್ಲಿ ಕತ್ತಲೆ, ಇನ್ನೊಂದು ಸೈಡಲ್ಲಿ ಏನೋ ಬೆಳಕು. ನೋಡು, ನೀ ದೇವರ ಮಕ್ಕಳಂದ್ರೆ ಕತ್ತಲು ಉಳಿಬೇಕಂದ್ರೆ ಕತ್ತಲು ದೇವರು ಇಳಿಸ್ತೇವೆ. ಯಾರಿಗೆ? ಕತ್ತಲು ಬೇಕಾಗಿರುವ ಕಡೆ. ಪ್ರೈಸಲೋ. ಆಮೇಲೆ ಬೆಳಕು ಬೇಕಾಗಿರುವ ಕಡೆ ಬೆಳಕನ್ನು ಕೊಡ್ತೇವೆ. ಸ್ತೋತ್ರ. ನಾನು ಹೇಳ್ತೀನಿ ಈಗ ಸನ್ ಸಿಟಿ ಸನ್ ಸಿಟಿ ಆ ಭಾಗದಿಂದ, ಅಂದರೆ ನಮ್ಮ ಈ ಊರಿನ ಪಕ್ಕದಿಂದ ಹಾಲೆಲೂಯಾ ಈ ಫರೋವನ ಸೈನ್ಯ ಬರ್ತಾ ಇದೆ. ಈ ಊರಲ್ಲಿ ಇರುವಂಥ ಇಸ್ರಾಯೇಲ್ ಜನರೆಲ್ಲ ಹಿಂಗೆ ನಿಲ್ತಾ ಇದೆ. ಇಲ್ಲಿ ಮಾತ್ರ ಬೆಳಕು, ಅಲ್ಲಿ ಎಲ್ಲ ಕತ್ತಲೆ. ಊಹಿಸಿ ನೋಡ್ರಿ, ಊಹಿಸೋದಕ್ಕಾಗುತ್ತ ನನಗೆ? ಕಲ್ಪನೆ ಕೂಡ ಮಾಡೋಕ್ಕಾಗಲ್ಲ. ಅಷ್ಟು ಒಂದು ದೊಡ್ಡ ಅದ್ಭುತ ಕಾರ್ಯ, ಭಯಂಕರ ಕಾರ್ಯ. ಅವನ ಕೃತ್ಯಗಳಲ್ಲಿ ಭಯಂಕರನು. ನಿನಗೆ ಬೇಕಾಗಿ ನಿನಗೋಸ್ಕರ ಮಾತ್ರ ಬೆಳಕು ಕೊಟ್ಟು ಇನ್ನೊಬ್ಬರಿಗೆ ಕತ್ತಲೆ ಕೊಡೋದಕ್ಕೆ ದೇವರ ಶಕ್ತನು. ಸ್ತೋತ್ರ ಎಲ್ರಿ. ಒಂದು ಜೋರಾಗಿ ಒಂದು ಆಮೇಲೆ ಹೇಳ್ರಿ. ಹಲ್ಲೆಲೂಯಾ. ಆಮೇಲೆ ನಿನಗೆ ಮಾತ್ರ ಬೆಳಕು ಕೊಟ್ಟು ಇನ್ನೊಬ್ಬರಿಗೆ ಕತ್ತಲೆ ಕೊಡೋದಕ್ಕೆ ಯಾರು ಶಕ್ತನೋ? ದೇವರ ಶಕ್ತನೋ. ಪ್ರೈಸ್ ದಿ ಲಾರ್ಡ್. ದೇವರನ್ನು ಅಂಡರ್ ಎಸ್ಟಿಮೇಟ್ ಮಾಡಬೇಡ್ರಿ. ದೇವರ ಕ್ರಿಯೆಗಳನ್ನು ನಿನ್ನ ರೀತಿಯಲ್ಲಿ ಎಲ್ಲ ಅವನು ಮಾಡುವುದು, ನಿನ್ನ ಕಣ್ಣಿಗೆ ಕಾಣುವಂತ ರೀತಿಯಲ್ಲ ಅವನು ಮಾಡುವುದು. ಅವನು ಕಾಣುವಂತ ಕಾರ್ಯ ಅಗಮ್ಯವಾದ ಕಾರ್ಯ, ಯಾರಿಗೆ ತಡೆ ಮಾಡಕ್ಕಾಗುವಂತ ಕಾರ್ಯ. ಫರೋವನು ಏನು ಚಿಂತೆಯಿಂದ ಬಂದಿರಬಹುದು, ಈಗ ಹಿಡಿದುಕೊಂಡು ಹೋಗೋಣ, ಈ ರಾತ್ರಿ ಅಲ್ಲಿ ಎಲ್ಲಾರನ್ನ ಸಾಯಿಸ್ಬೇಕಂತ. ಪ್ರೈಸ್ ದಿ ಲಾರ್ಡ್. ಬಟ್ ಇವನು ಕತ್ತಲೆಯಲ್ಲಿ ಒಂದು ಸೈನ್ಯ ಕತ್ತಲೆಯಲ್ಲಿ ಆಯ್ತಂದ್ರೆ ಅರ್ಥ ಅಂದರೆ ಅವರ ಮಧ್ಯದಲ್ಲಿ ಯಾವ ಬೆಳಕು ಇಲ್ಲ. ಸೂರ್ಯನ ಬೆಳಕು ಕೂಡ ದೇವರ ಮನೆಗೆ ತೆಗೆದು ಬಿಟ್ಟಿದೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಚಂದ್ರನ ಬೆಳಕು ಕೂಡ ದೇವರು ತೆಗೆದು ಬಿಟ್ಟಿದೆ. ಒಂದು ವಿಷಯವನ್ನು ಹೇಳೋದಕ್ಕೆ ಇಷ್ಟಪಡ್ತಾರೆ.
ನಿನಗೋಸ್ಕರ ನಿನ್ನನ್ನು ಮುಟ್ಟೋದಕ್ಕೆ ಅಂಧಕಾರದ ಶಕ್ತಿಗಳು ಬರುವಾಗ ಆ ಅಂಧಕಾರದ ಶಕ್ತಿಗಳನ್ನು ಅಂಧಕಾರದಲ್ಲಿ ಆಮೇಲೆ ಮುಳುಗಿಸೋದಕ್ಕೆ ಆಮೇಲೆ ಅವನನ್ನು ಅಲ್ಲಿ ನಿಲ್ಲಿಸೋದಕ್ಕೆ ದೇವರ ಶಕ್ತಿ. ಒಬ್ಬರು ಸ್ತೋತ್ರ ಮಾಡಬೇಕು. ಹಾಲೆಲೂಯ. ಹಂಗೇ ದೇವರಾತ್ಮನು ಆಮೇಲೆ ಹಾಲೆಲೂಯ, ಆಮೇಲೆ ಹಾಲೆಲೂಯ. 21 ಆಮೇಲೆ ವಾಕ್ಯ ಓದುವಾಗ ಆ ರಾತ್ರಿಯಲ್ಲಿ ದೇವರ ಮಹಾಶಕ್ತಿ ಇಲ್ಲ, ಆಮೇಲೆ ಬಿರುಗಾಳಿಗಳನ್ನು ಅವನು ಕೊಟ್ಟಿದೆ. ಕಡಲನ್ನು ಆಮೇಲೆ ಉಣಗಿಯ ನಿಲವಾಗಿ ಬದಲಾಯಿಸಿದೆ. ಸಮುದ್ರವನ್ನು ಉಣಗಿಯ ನಿಲವಾಗಿ ಬದಲಾಯಿಸಿದೆ. ಇವತ್ತು ನನ್ನನ್ನು ಕೇಳುವಂತ ದೇವರ ಮಕ್ಕಳಿಗೆ ಈ ವಾಗ್ದಾನವನ್ನು ಕೊಡೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ಆಮೇಲೆ ನಿನಗೋಸ್ಕರ ಉಣಗಿಯ ನಿಲವನ್ನು ರಾತ್ರಿಗೆ ರಾತ್ರಿ ಆಮೇಲೆ ಉಂಟು ಮಾಡೋದಕ್ಕೆ ದೇವರ ಶಕ್ತನು ಆಮೇಲೆ ಕಣ್ಣೀರಿಟ್ಟು ಆಮೇಲೆ ಕಣ್ಣೀರಿಂದ ನೀ ಸುರಿಸಿದ ಕಣ್ಣೀರು ದೇವರು ವ್ಯರ್ಥವಾಗಿ ಆಮೇಲೆ ಹೋಗೋದಕ್ಕೆ ದೇವರು ಅನುಮತಿ ಕೊಡುವುದಿಲ್ಲ. ಪ್ರಿಯರೇ, ನಂಬೂರು ಸ್ತೋತ್ರ ಮಾಡಿರಿ. ಇವತ್ತು ಆಮೇಲೆ ನಂಬಿಕೆಯಿಂದ ನೀ ಪ್ರಾರ್ಥನೆ ಮಾಡು. ನನ್ನ ಕಣ್ಣೀರು ವ್ಯರ್ಥವಾಗುವುದಿಲ್ಲ, ನನ್ನನ್ನು ಭಯದಲ್ಲಿ ಬಿಡುವುದಕ್ಕೆ ದೇವರು ಅನುಮೋದಿಸುವುದಿಲ್ಲ. ಸ್ತೋತ್ರ ಮಾಡಿರಿ, ಸ್ತೋತ್ರ ಮಾಡಿರಿ, ಸ್ತೋತ್ರ ಮಾಡಿರಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅಲ್ಲಿ ಕೆಳಗಡೆ ನೋಡುವಾಗ ಹಾಲೆಲೂಯ. ಆಮೇಲೆ 22ನೇ ವಾಕ್ಯ, ಇಸ್ರಾಯೇಲ್ ಮಕ್ಕಳು ಸಮುದ್ರದ ಮಧ್ಯದಲ್ಲಿ ಒಣ ನೆಲದಲ್ಲಿ ನಡೆದು ಹೋಗಿದ್ದೀವಿ. ಪ್ರೈಸಲ ಪ್ರೈಸಲ. ಒಂದೇ ರಾತ್ರಿಯಲ್ಲಿ ಒಣ ನೆಲದನ್ನು ಉಂಟು ಮಾಡೋಕ್ಕಾಗುತ್ತಾ ನಮಗೆ? ಇಲ್ಲ. ನೀರು ಆಮೇಲೆ ಇದ್ದಂಥ ಸ್ಥಳದಲ್ಲಿ ನೀರಿನ ಮೂಲಕವಾಗಿ ನೀರಿನ ಅದ ಅಂಶಗಳಲ್ಲಿ ಇರುತ್ತೆ ಇಲ್ಲವಾ? ಈಗ ಮಳೆ ಬಂದಿದೆ. ಈಗ ನೋಡಿದರೆ ಕೂಡ ಕೆಲ ಕಡೆ ಏನಿರ್ಬೋದು ನೀರುಗಳು, ಅಲ್ಲಂದರೆ ನೀರಿದ್ದಂಥ ಅನುಭವಗಳು, ಮಳೆ ಬಂದ ಅನುಭವಗಳು ನಮಗೆ ನೋಡ್ಬೋದು. ಪ್ರೈಸ್ ಲಾರ್ಡ್, ಹಲ್ಲೆಲೂಯ. ಸ್ವಲ್ಪನೇ ಮಳೆ ಬಂದಿರೋದು. ಆಮೇಲೆ ಹಂಗಾದ್ರೆ ಒಂದು ಕಡಲಿನ ಮಧ್ಯದಲ್ಲಿ ಆಮೇಲೆ ದೇವರ ಜನರು ನಡೆದು ಹೋಗುವಾಗ, ಒಂದು ಕಡಲಿನ ಮಧ್ಯದಲ್ಲಿ ದೇವರು ಆಮೇಲೆ ಮಕ್ಕಳು ನಡೆದು ಹೋಗುವಾಗ ಏನೋ ಒಣಗಿಯನಿಲ್ಲ. ಸ್ತೋತ್ರ ಎಲ್ರಿ, ಸ್ತೋತ್ರ ಎಲ್ರಿ. ಹಲ್ಲೆಲೂಯ. ನಿನಗೋಸ್ಕರ ಒಣನಿಲವನ್ನು ಕೊಟ್ಟು ನಿನ್ನು ನಡೆಸುವಂತ ದೇವರು. ಹಲ್ಲೆಲೂಯ. ಆ ಒಣನಿಲದಲ್ಲಿ ಇಸ್ರಾಯೇಲ್ ಮಕ್ಕಳು ಆಮೇಲೆ ಆ ಕಡೆ ಹೋಗಿದ ಮೇಲೆ ನೋಡಿದಾಗ ನೀವು ನೋಡಿ, ಹಲ್ಲೆಲೂಯ. ಆಮೇಲೆ ಐಗುಪ್ತರು ಅದರೊಳಗಡೆ ಬಂದಾಗಲೇ ಏನಾಯ್ತು? ಆಮೇಲೆ 26ನೇ ವಾಕ್ಯ, 25 ಹೋದ್ರಿ. ತೆಗೆದು ಬಿಟ್ಟಿದೆ ದೇವರು. ಅದರೊಳಗಡೆ ಬಂದಾಗ ಆಮೇಲೆ ಅವರ ರಥ ಚಕ್ರಗಳನ್ನು ತೆಗೆದು ಬಿಟ್ಟಿದೆ. ಮತ್ತೆ ಓಡಿಕೊಂಡು ಹೋದರು. ಮತ್ತೆ ಯೆಹೋವ ಯುದ್ಧ ಮಾಡುತ್ತಾನೆ ಎಂದು ಐಗುಪ್ತರು ಹೇಳಿದರು. ಯಾರು ಯುದ್ಧ ಮಾಡುತ್ತಾರೆ? ಯಾರು ಯುದ್ಧ ಮಾಡುತ್ತಾರೆ? ನಾನು ಮುಂದೆ ಏನು ಹೇಳಿದೆ? ಆವಾಗ ಏನು ಹೇಳಿದೆ? ದೇವರು ಏನು ಹೇಳಿದೆ? ಯೆಹೋವ ನಿನಗೋಸ್ಕರ ಯುದ್ಧ ಮಾಡ್ತೀನಿ, ನೀ ಸುಮ್ಮನೆ ಇರಿ ಅಂತ. ನೀ ಯುದ್ಧ ಮಾಡಬೇಕಾಗಿಲ್ಲ, ನೀ ಜಗಳ ಮಾಡಬೇಕಾಗಿಲ್ಲ. ಯೆಹೋವ ನಿನಗೋಸ್ಕರ ಯುದ್ಧ ಮಾಡ್ತೀವಿ. ಪ್ರೈಸ್ ದಿ ಲಾರ್ಡ್. ಯೆಹೋವ ನನಗೋಸ್ಕರ ಯುದ್ಧ ಮಾಡ್ತೀವಿ. ನಂಬುವವರು ಮಾತ್ರ ಸ್ತೋತ್ರ ಮಾಡ್ರಿ. ಯೆಹೋವ ನಿನಗೋಸ್ಕರ ಯುದ್ಧ ಮಾಡುತ್ತೇವೆ. ಹಲ್ಲೆಲೂಯಾ. ಕೆಳಗಡೆ ನೋಡುವಾಗ ಅವರನ್ನು ದೇವರು ಸಮುದ್ರದಲ್ಲಿ 26ನೇ ವಾಕ್ಯ, ಆಮೇಲೆ 26ನೇ 27ನೇ ವಾಕ್ಯ ಕೂಡ ಹೋದ್ರಿ. ಸಮುದ್ರದ ಮೇಲೆ ಈಗ ನೀ ಕೈ ಚಾಚು. ಆಮೇಲೆ ಅಲ್ಲಿ ಅವರನ್ನು ಮುಳುಗಿಸುವೇನು ಎಂದು ಹೇಳಿದನು. ಆಮೇಲೆ ಅದರ ಎದುರಾಗಿಯೇ ಅರ್ಧರಾತ್ರಿಯಲ್ಲಿ ಆಮೇಲೆ ಬೆಳಗ್ಗೆ ನಡೆಯುವಂಥ ಕಾರ್ಯ ಇದು. ಎಷ್ಟು ಬಿಡಿಗಾಲೆ ನಡೆಯುವಂಥ ವಿಷಯ. ಎಷ್ಟು ಈ ಕಾರ್ಯ. ಆಮೇಲೆ ಬೆಳಗ್ಗೆ ಆಗಿದಾಗ ನೀರು ಸಮಾನ ಸೇಮ್ ಆಗಿ ಬಂದಿದೆ. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ಇವತ್ತು ನಾನು ನಿಮಗೆ ಹೇಳುವಂಥ ವಿಷಯ,
ಒಣ ನೆಲದಲ್ಲಿ ನಿನ್ನನ್ನು ನಡೆಸುತ್ತೇನೆ ಎಂದು ಹೇಳಿದರೆ, ದೇವರು ಕೆಂಪು ಸಮುದ್ರವನ್ನು ವಿಭಾಗಿಸಿ ನಿನಗೋಸ್ಕರ ಒಣ ನೆಲವನ್ನು ಉಂಟು ಮಾಡುತ್ತಾನೆ. ನಮ್ಮವರು ಮಾತ್ರ ಸ್ತೋತ್ರ ಮಾಡಿರಿ. ಆಮೇಲೆ ಕರಗಳನ್ನು ಮೇಲೆತ್ತಿ ಸ್ತೋತ್ರ ಮಾಡಿರಿ. ಹಾಲೆಲೂಯಾ. ಅವನ ಭಯಂಕರ ಪ್ರವೃತ್ತಿಗಳು, ಅವನ ಭಯಂಕರ ಕ್ರಿಯೆಗಳು ಯಾರಿಗೆ ವರ್ಣಿಸಲಿಕ್ಕಾಗುವುದಿಲ್ಲ. ಅಷ್ಟು ಅಗಮ್ಯವಾದದು, ಅಷ್ಟು ಶ್ರೇಷ್ಠವಾದದು. ಬನ್ನಿರಿ. 66ನೇ ಕೀರ್ತನೆ ಆಮೇಲೆ ಹಾಲೆಲೂಯಾ. ಆಮೇಲೆ 6ನೇ ವಾಕ್ಯ ನಾವು ನೋಡ್ರಿ. ಒಣ ನೆಲದಲ್ಲಿ ಅವರನ್ನು ನಡೆಸಿದಿವೆ. ಒಣ ನೆಲದಲ್ಲಿ. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್, ಹಾಲೆಲೂಯಾ. ಮತ್ತೆ ಅವರು ಆಮೇಲೆ 66ನೇ ಕೀರ್ತನೆ 6ನೇ ವಾಕ್ಯ. ಹಾಲೆಲೂಯಾ. ಒಣ ನೆಲದಲ್ಲಿ ಸಮುದ್ರವನ್ನು ಒಣನೆಲವಾಗುವಂತೆ ಮಾಡಿದನು. ಮಾಡಿದನು. ಜನರು ನದಿಯನ್ನು ಕಾಲಿನಿಂದ ದಾಟಿದರು. ಆಮೇಲೆ ಹಾಲೆಲೂಯಾ. ಜನರು ನದಿಯನ್ನು ಕಾಲಿನಿಂದ ದಾಟಿದರು. ನದಿಯನ್ನು ಕಾಲಿಟ್ಟು ದಾಟಿದರು. ಆಮೇಲೆ ಅದಕ್ಕೆ ಆ ಕಥೆ ಕೇಳಬೇಕಲ್ಲ. ಪ್ರೈಸ್ ದಿ ಲಾರ್ಡ್. ಹಾಲೆಲೂಯಾ. ಇಸ್ರಾಯೇಲ್ ಮಕ್ಕಳು ಯೋರ್ದಾನ ಮುಂದೆ ಬಂದಿದ್ರು ಇಲ್ಲಿ. ಆಮೇಲೆ ಹಾಲೆಲೂಯಾ. ಯೆಹೋಶುವನ ಪುಸ್ತಕ 3ನೇ ಅಧ್ಯಾಯ 14ನೇ ವಾಕ್ಯ ನೋಡುವಾಗ ಹಾಲೆಲೂಯಾ. ಜನರೆಲ್ಲರೂ ಎಲ್ಲಿ ನಿಲ್ಲುತ್ತಾ ಇದೆ? ಆಮೇಲೆ ಯೋರ್ದಾನ ಮುಂದೆ. ಯೋರ್ದಾನ್ ಆ ಸಮಯದಲ್ಲಿ ಹೆಂಗೆ 2 ಭಾಗ ತುಂಬಿ ಹರಡುತ್ತಾ ಇದೆ. ಹೆಂಗೆ ಹರಡುತ್ತಾ ಇದೆ? ಆಮೇಲೆ ಕರೆಗಳನ್ನು ತುಂಬಿದದಾಗಿ ಹರಡುತ್ತಾ ಇದೆ. ಹಾಲೆಲೂಯಾ. ಹಂಗೆ ಇರುವ ಸಮಯದಲ್ಲಿ ಆಮೇಲೆ ಯೆಹೋಶುವನ ಪುಸ್ತಕ ಆಮೇಲೆ 3ನೇ ಅಧ್ಯಾಯ 14ನೇ ವಾಕ್ಯ ಏನ್ ಹೇಳ್ತಾ ಇದೆ ನೋಡ್ರಿ. ಯೆಹೋಶುವನ ಪುಸ್ತಕ 3:14. ಅದು 4 ಓದ್ರಿ. ದಾಟುವುದಕ್ಕೋಸ್ಕರ ಕಿತ್ಕೊಂಡು ಹೊರಟರು. ಒಡಂಬಡಿಕೆಯ ಮಂಜೂಷವನ್ನು ತೆಗೆದುಕೊಂಡು ಯಾಜಕರು ಮುಂದೆ ಇದ್ದರು. ಯಾಜಕರು ಬಂದು ಕಾಲಿಡುವ ಸಮಯದಲ್ಲಿ ಆಮೇಲೆ ನೀರು ನಿಂದು ಹೋಗಿದೆ. ಯೋರ್ದಾನ್ ನದಿಯ ನೀರು ನಿಂದು ಹೋಗಿದರು. ಮತ್ತೆ ಮೇಲಣದಿಂದ ಬರುವ ನೀರು ಬಹು ದೂರದಲ್ಲಿದ್ದ ಆದ ಊರಿನ ತನಕ ರಾಶಿಯಾಗಿ ನಿಂತಿರ್ತಕ್ಕಂಥದ್ದು. ಅವೇ ನೋಡ್ರಿ, ಇದು ರಾಶಿಯಾಗಿ ಹಾಗೆ ನಿಲ್ತಾ ಇದ್ದೇನೆ ನೋಡ್ರಿ. ಇಸ್ರಾಯೇಲ್ ಮಕ್ಕಳೇ, ದೇವರ ಮಕ್ಕಳೇ, ಆಮೇಲೆ ನಾನೊಂದು ವಿಷಯವನ್ನು ನಿಮಗೆ ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೇನೆ. ಇಸ್ರಾಯೇಲ್ ಜನರನ್ನು ನದಿಯನ್ನು ದಾಟಿ ಹೋಗೋದಕ್ಕೆ ಆ ನದಿಯ ನೀರಲ್ಲಿ ದೇವರು ಆಮೇಲೆ ಆ ಇಳಿಯೋದಕ್ಕೆ ದೇವರು ಅನುಮತಿಸಿಕೊಟ್ಟಿಲ್ಲ. ಯಾಜಕರು ಕಾಲು ಯೋರ್ದಾನ್ ನದಿಯ ಮೇಲೆ ಕಾಲಿಟ್ಟ ತಕ್ಷಣ ಏನ್ ನಡೀತಾ ಇದೆ? 2 ಭಾಗ ಏನಾಗ್ತಾ ಇದೆ? 2 ಭಾಗ. ನಾನೊಂದು ವಿಷಯ ಇದರಿಂದ ಹೇಳೋದಕ್ಕೆ ಇಷ್ಟಪಡ್ತೇನೆ. ಕೆಂಪು ಸಮುದ್ರವನ್ನು 2 ಭಾಗ ಮಾಡಿದ ಹಾಗೆ ಈಗ ಜನರನ್ನು ಆಮೇಲೆ ಕಾಲ್ನಡೆಯಾಗಿ ಎಲ್ಲಿ ನದಿಯನ್ನು ದಾಟಿ ಹೋಗೋದಕ್ಕೆ ನಡೆಸ್ತಾ ಇದೆ. ನೀ ನದಿಗಳ ಮಧ್ಯದಲ್ಲಿ ತುಂಬಿ ತುಳುಕು ಆಮೇಲೆ ಹರಡುವಂತ ನದಿಗಳ ಮಧ್ಯದಲ್ಲಿ ಅಯ್ಯೋ ನನಗೆ ಇದು ದಾಟಿ ಹೋಗೋದಕ್ಕೆ ಆಗುತ್ತೋ ಎಂದು ಭಯಪಡುವಂತ ಸಮಯದಲ್ಲಿ ಯಾರು ನಿನಗೋಸ್ಕರ ಇಳಿದಕ್ಕೆ ಶಕ್ತನೋ? ಸರ್ವಶಕ್ತನಾಯ ಯೆಹೋವನು. ನಮ್ಮವರು ಮಾತ್ರ ಕರಗಳನ್ನು ಮೇಲೆತ್ತಿ ಸ್ತೋತ್ರ ಮಾಡಿರಿ. ಆ ಯೆಹೋವನು ನಿನಗೋಸ್ಕರ ಇಳಿದು ನಿಲ್ಲುತ್ತಾನೆ. ನೋಡ್ರಿ, ಹಾಲೆಲೂಯಾ. ಯೋರ್ದಾನ್ ನದಿಯನ್ನು ದಾಟಿ ಹೋಗೋದಕ್ಕೆ ದೇವರು ಇಳಿದು ಬಂದರು. ಅವರು ಒಣ ನೆಲದಲ್ಲಿ ನಡೆದು ಹೋಗಿದೆ. ಆಮೇಲೆ 46ನೇ ಕೀರ್ತನೆ 6ನೇ ವಾಕ್ಯ, ಅವರು ಸಂತೋಷಿಸಿದೆ, ಅವರು ದೇವರಲ್ಲಿ ಸಂತೋಷಿಸಿದೆ. 2 ಕಾರ್ಯ, ಮಹತ್ ಕಾರ್ಯಗಳು ನಾನು ಹೇಳಿದೆ. ಆಮೇಲೆ ಮನುಷ್ಯರಿಗೆ ಆಗುತ್ತಾ ಒಂದು ನದಿಯನ್ನು ಆಮೇಲೆ ಹಾಲಲ್ಲಿ 2 ಭಾಗ ಮಾಡೋದಕ್ಕೆ ಈಗ ಟೆಕ್ನಾಲಜಿಗಳು ಬಂದಿದೆ.
ಇಲ್ಲವ? ಆಮೇಲೆ ಏನು ತಡೆಗಳನ್ನಿಟ್ಟು ರೋಡ್ಗಳನ್ನುಂಟು ಮಾಡೋದಕ್ಕೆ ಎಲ್ಲ, ಆಮೇಲೆ ಬ್ರಿಡ್ಜ್ಗಳೆಲ್ಲ ಮಾಡೋದಕ್ಕೆ ಟೆಕ್ನಾಲಜಿಗಳು ಬಂದಿದೆ. ಬಟ್ ಕಾಲಗಳನ್ನು ಮುಂದೆ ಹೋಗುವಾಗ ನೋಡ್ರಿ, ರಾಮೇಶ್ವರದಿಂದ ಒಂದು ಆಮೇಲೆ ಬ್ರಿಡ್ಜ್ ಇತ್ತು, ರಾಮೇಶ್ವರದಿಂದ ಇನ್ನೊಂದು ಬ್ರಿಡ್ಜು ಇತ್ತು ಶ್ರೀಲಂಕಾವರೆಗೆ. ಅದ್ರ ಬಗ್ಗೆ ಕೇಳಿದವರು ಮಾತ್ರ ಆಮೇಲೆ ಕೈ ಕೇಳಿಲ್ಲ. ಆಮೇಲೆ ಯಾರು ಫಾರಿನರ್ಸ್ ಅಥವಾ ಇಂಗ್ಲೀಷ್ ಅವರು ಇಲ್ಲಿ ಇರುವಂಥ ಸಮಯದಲ್ಲಿ ರೈಲ್ವೆಯಲ್ಲಿ ಹೋಗೋದಕ್ಕೆ ಆಮೇಲೆ ಇಟ್ಟಿರುವಂಥ ಬ್ರಿಡ್ಜ್ ಅದು ಕಾಲಕ್ರಮೇಣ ಅದು ಇಲ್ಲದೆ ಹೋಯಿತು. ಪ್ರೈಸಲ್ಲ, ಮನುಷ್ಯರು ಎಷ್ಟೋ ಟೆಕ್ನಾಲಜಿ ಮಾಡಿದ್ರೆ ಕೂಡ ಕಡಲನ್ನು ಅಡಗಿಸೋದಕ್ಕೆ ಆಗಲ್ಲ, ಎರಡು ಭಾಗ ಮಾಡೋಕ್ಕೆ ಆಗಲ್ಲ. ಇವತ್ತು ಆಮೇಲೆ ನಾನು ಒಂದು ವಿಷಯವನ್ನು ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ಆಮೇಲೆ ಈಗ ಟೆಕ್ನಾಲಜಿಯಲ್ಲಿ ಬೆಳಿಬೋದು. ಯಾವ ಟೆಕ್ನಾಲಜಿ ಇಲ್ಲದೆ ಇರುವಂಥ ಕಾಲದಲ್ಲಿ ದೇವರು ತನ್ನ ಜನರಿಗೋಸ್ಕರ ಇದು ಮಾಡಿದೆ. ಹಂಗಾದರೆ ನಿನಗೆ ಮುಂದೆ ದಾರಿ ಇಲ್ಲವಾ? ನಿನಗೆ ಮುಂದೆ ಹೋಗೋದಕ್ಕೆ ದಾರಿ ಇಲ್ಲವಾ? ಕೆಂಪು ಸಮುದ್ರವನ್ನು ಎರಡು ಭಾಗ ಮಾಡಿದವನು ನಿನಗೋಸ್ಕರ ಇಳಿದು ಬರುತ್ತಾನೆ. ನಮ್ಮೂರು ಮಾತ್ರ ಸ್ತೋತ್ರ ಮಾಡಿದೆ. ಕೆಂಪು ಸಮುದ್ರವನ್ನು ಎರಡು ಭಾಗ ಮಾಡಿ ನಡೆಸಿದವನು ನಿನ್ನ ಮುಂದೆ ಇಳಿದು ಬರುತ್ತಾನೆ. ಅವನು ಏನು ಮಾಡ್ತಾನೆ ನೋಡ್ರಿ, ಹಾಲೆಲೂಯ. ಆಮೇಲೆ ನಿಮ್ಮ ಜೀವನದಲ್ಲಿ ಪರಿಶೋಧನೆಗಳು ಬರುತ್ತೆ. ಆಮೇಲೆ ನೋಡ್ರಿ, ಆಮೇಲೆ 66ನೇ ಕೀರ್ತನೆ ಆಮೇಲೆ 9-10 ವಾಕ್ಯಗಳು ನೋಡುವಾಗ, ಆಮೇಲೆ ನಾನು ಜೀವನದಿಂದ ಬದುಕುವುದಕ್ಕೆ ಕಾರಣ ದೇವರ ಕೃಪೆ. ಹಾಲೆಲೂಯ. ಕೆಳಗಡೆ ಹೋಗುವಾಗ ಪರಿಶೋಧನೆಗಳು ನನಗೆ ಬಂದಿವೆ. ಹಾಲೆಲೂಯ. 10ನೇ ವಾಕ್ಯ ಹೋದ್ರಿ, ದೇವರೇ ನೀ ನನ್ನನ್ನು ಶೋಧಿಸಿ ಬೇಲಿಯನ್ನು ಪುಟಕ್ಕೆ ಹಾಕುವ ಹಾಗೆ ಶುದ್ಧ ಮಾಡಿದಿ. ಮತ್ತೆ ಆಮೇಲೆ ನಾವು ಬಲೆಯಲ್ಲಿ ಸಿಕ್ಕಿಸಿದೀವಿ. ಎಲ್ಲಿ ಸಿಕ್ಕಿಸಿದೀವಿ? ನಾವು ಬಲೆಯಲ್ಲಿ ಇದ್ದ ಹಾಗೆ ಬಂದಿದ್ದೀವಿ. ಮತ್ತೆ ಅಯ್ಯೋ, ನಮ್ಮ ಸೊಂಡೆಗೆ ಭಾರವಾದ ಒಂದು ಕಟ್ಟಿ ಇಟ್ಟಿದ್ದೀವಿ ನೋಡಿ. ಆಮೇಲೆ ನಮ್ಮ ಮೇಲೆ ಆಮೇಲೆ ಅನೇಕ ಭಾರಗಳು ಇಟ್ಟಿದ್ದೀವಿ. ಹಾಲೆಲೂಯ. ಅಯ್ಯೋ ದೇವರೇ, ಬೇರೆ ಜನರಿಗೆ ಆದರೆ ಏನಿಲ್ಲ, ಭಾರನೇ ಇಲ್ಲ. ನಮಗೆ ಎತ್ತಕ್ಕೆ ಆಗದೇ ಇರುವ ಭಾರ. ನಾನು ಕೆಲ ಸಮಯದಲ್ಲಿ ಹಿಂಗೆ ನಾನು ಹೋದ ವಾರ ನನ್ನ ಓನರು ಆಮೇಲೆ ಮನೆ ಓನರು ನನಗೆ ಫೋನ್ ಮಾಡಿದರು. ಬಂದರೆ ನಾವು ಮಾತಾಡೋದಲ್ಲ, ಅದಕ್ಕೆ ಕರೆದ್ರಿಕೆ ಕಾರಣ ರೆಂಟ್ ಇನ್ಕ್ರೀಸ್ ಮಾಡಿ. ಆಮೇಲೆ ನಾನು ಹೋಗಿದಾಗ ತಕ್ಷಣ ಹೇಳಿದೆ, ನಮಗೆ ರಿನ್ಯೂ ಮಾಡಬೇಕಲ್ಲ. ಓಕೆ, ರಿನ್ಯೂ ಮಾಡೋಣ. ಆಮೇಲೆ ರಿನ್ಯೂ ಮಾಡುವಾಗ ರೆಂಟ್ ಇನ್ಕ್ರೀಸ್ ಮಾಡಬೇಕು ತಾನೇ. ಓಕೆ, ಇನ್ಕ್ರೀಸ್ ಮಾಡಬೇಕಂದ್ರೆ ನಾನು ಹಿಂಗೆ ಹೇಳಿದೆ, ನೀವೇನು ರೆಂಟ್ ಇನ್ಕ್ರೀಸ್ ಮಾಡೋದಾದರೆ ನಾನು ಇಲ್ಲಿ ಇರಲ್ಲ, ಬೇರೆ ಒಂದು ಮನೆ ಹುಡುಕ್ತೀನಿ ಅಂತ ಹೇಳಿದೆ. ಆವಾಗ ಅವರೇ ಹೇಳಿದೆ, 1 ವರ್ಷ ಕೂಡ ಇರೇನೋ, ಆಮೇಲೆ ನೆಕ್ಸ್ಟ್ ಇಯರ್ ನಾನು ಖಂಡಿತ ಇನ್ಕ್ರೀಸ್ ಮಾಡ್ತೀನಿ ಅಂತ. ನಾನೊಂದು ವಿಷಯ ಹೇಳಿದೆ. ನಾನು ಆಮೇಲೆ ಆ ದಿನ ರಾತ್ರಿ ಪ್ರಾರ್ಥನೆ ಮಾಡಿರೋದು ಹೀಗೆ, ದೇವರೇ ಇನ್ನೊಂದು ವರ್ಷ ಕೂಡ ನನಗೆ ಇಲ್ಲಿರಬೇಕು, ಅದಕ್ಕೆ ಬೇಕಾದ ಕಾರ್ಯ ನೀವು ತಿಳಿಸಿ. ನೋಡ್ರಿ, ಅದೇ ರೀತಿಯಲ್ಲಿ ದೇವರು ಮಾಡಿದೆ. ಪ್ರೈಸಲೋ. ನಾನು ಕೆಲ ಸಮಯದಲ್ಲಿ ದೇವರೇ ಇಷ್ಟು ದೊಡ್ಡ ಭಾರ ಯಾಕೆ ನನ್ನ ತೋಳ ಮೇಲೆ ಕೊಟ್ಟಿದ್ದೀರಾ? ಆವಾಗ ದೇವರು ಹೇಳಿದೆ, ನೀ ಎಲ್ಲಲ್ಲ ಅದು ತೆಗೆದು, ನೀ ಎಲ್ಲಲ್ಲ ಆಮೇಲೆ ಅದೇ ಎತ್ಕೊಳ್ಳೋದು ನಾನೇ ಎತ್ಕೊಳ್ಳುತ್ತಾ ಇದ್ದೀನಿ. ಪ್ರೈಸಲೋ. ನಮಗೆ ಆಮೇಲೆ ತೆಗಿಯಕ್ಕೆ ಆಗದೇ ಇರುವ ಭಾರ ನಮ್ಮ ತೋಳ ಮೇಲೆ ಇರುವಾಗಲೂ ನಮ್ಮನ್ನು ನಡೆಸುವ ದೇವರೇ. ಆಮೇಲೆ ಕೆಳಗಡೆ ನೋಡುವಾಗ ಆಮೇಲೆ 12ನೇ ವಾಕ್ಯ ನೋಡ್ರಿ, ಆಮೇಲೆ ನಮ್ಮ ತಲೆಗಳ ಮೇಲೆ ನೋಡ್ರಿ. ಇಲ್ಲಿ ನೋಡುವಾಗ ಆಮೇಲೆ ಏನು ಹೇಳ್ತಾ ಇದೆ, ತಲೆಗಳ ಮೇಲೆ ರಥಗಳನ್ನು ಓಡಿಸ್ತಾ ಇದೆ. ಅದನ್ನ ಅರ್ಥ ಅವರು ಏನೇನೋ ಮಾಡ್ತಾ ಇದೆ ಅಂತ, ಮನುಷ್ಯರು ಏನೇನೋ ಮಾಡ್ತಾ ಇದೆ. ಆದರೆ ನೀವೇ ನನಗೆ ಹಾಲೆಲೂಯ, ನೀ ಬೆಂಕಿಯಲ್ಲಿಯೂ ನಾವು ಬೆಂಕಿಯನ್ನು ನೀರನ್ನು ದಾಟಬೇಕಾಯಿತು. ಆಮೇಲೆ ನೀವು ದುರ್ಸ್ಥಿತಿಯಿಂದ ಗಣಿಸಿದಿ. ಹಾಲೆಲೂಯ. ನಮ್ಮನ್ನು ಆಮೇಲೆ ಹಾಲೆಲೂಯ ಸಮೃದ್ಧಿಯಲ್ಲಿ ಕರ್ಕೊಂಡು ಬಂದಿದ್ದೀವಿ. ಇವತ್ತು ನನ್ನನ್ನು ಕೇಳುವಂತ ದೇವರ ಮಕ್ಕಳೇ,
ಪರಿಶುದ್ಧಾತ್ಮನು ಇವತ್ತೊಂದು ಬಿಡುಗಡೆ ಕೊಡುವುದರ ಆಮೇಲೆ ಹಗಲು ವೇಳೆಯಾಗಿದೆ. ಎಷ್ಟು ಜನರು ನಂಬುತ್ತಾ ಇದೆ ಭಯಂಕರ ಕಾರ್ಯವನ್ನು ಮಾಡುವವನು ಇವತ್ತು ಆಮೇಲೆ ಕಾಣುವಂಥ ಐಗುಪ್ತ ದೇಶದವರನ್ನು ಇನ್ನು ಮುಂದೆ ಕಾಣುವುದಿಲ್ಲ. ಆ ಥರ ನಂಬಿಕೆ ಇರಲಿ. ದೇವರನ್ನು ಆಮೇಲೆ ಕಾರ್ಯಗಳನ್ನು ಮಾಡೋದಕ್ಕೆ ಶಕ್ತನು. ಹಾಲೆಲೂಯ. ಯಾಕಂದರೆ ಆತನು ಆಮೇಲೆ ನಮ್ಮ ಪ್ರಾರ್ಥನೆಗೆ ಕೇಳುವಂಥ ದೇವನು, ನಮ್ಮ ಪ್ರಾರ್ಥನೆ ಕೇಳುವಂಥವನು. ಆಮೇಲೆ 19ನೇ ಆಮೇಲೆ ವಾಕ್ಯ ನೋಡುವಾಗ ಆತನು ನಮ್ಮ ಪ್ರಾರ್ಥನೆಯನ್ನು ಕೇಳುವವನು. ಪ್ರೈಸ್ ದಿ ಲಾರ್ಡ್. ಹಾಲೆಲೂಯ. ಆತನ ಮುಂದೆ ನಾನು ನನ್ನ ಯಜ್ಞಗಳನ್ನು ಸಲ್ಲಿಸುತ್ತೇನೆ. ನನ್ನ ಆಮೇಲೆ ಹಾಲೆಲೂಯ ಆಮೇಲೆ ನನ್ನ ಎಲ್ಲವನ್ನು ಸಲ್ಲಿಸಿ ದೇವರ ಮುಂದೆ ನಾನು ಬರುತ್ತೇನೆ ಎಂದೆಲ್ಲ ಇವತ್ತು ನನ್ನನ್ನು ಕೇಳುವಂಥ ದೇವರ ಮಕ್ಕಳೇ, ನಾವು ಸ್ವಲ್ಪ ಸಮಯ ಆತನು ಮಾಡಿದ ಮಹತ್ ಕಾರ್ಯಗಳಿಗಾಗಿ ದೇವರನ್ನು ಆರಾಧಿಸಬೇಕು ಅಂತ ರೆಡಿ ಇದ್ದೀರಾ? ಆಮೇಲೆ ಆರಾಧಿಸೋದಕ್ಕೆ ರೆಡಿ ಇದ್ದೀರಾ? ದೇವರನ್ನು ಸ್ತುತಿಸೋದಕ್ಕೆ ರೆಡಿ ಇದ್ದೀರಾ? ದೇವರನ್ನು ಮಹಿಮೆಪಡಿಸೋದಕ್ಕೆ ಹಾಲೆಲೂಯ. ನಾವೆಲ್ಲರೂ ಎದ್ದು ನಿಂತೋಣ. ಆಮೇಲೆ ಒಂದು ಹಾಡನ್ನು ಹಾಡಿ ಆಮೇಲೆ ದೇವರನ್ನು ಮಹಿಮೆಯಿಂದ ಆಮೇಲೆ ಆರಾಧಿಸಿ ಆಮೇಲೆ ದೇವರನ್ನು ಸ್ತುತಿಸುವ ಸಮಯವಾಗಿ ಈ ಸಮಯ ಬದಲಾಗಲಿ. ಹಾಲೆಲೂಯ. ಆತನು ನಮಗೋಸ್ಕರ ಆಮೇಲೆ ಮಾಡುವ ಕಾರ್ಯಗಳು ಅಗಮ್ಯವಾದ ವಿಷಯಗಳು. ಹಾಲೆಲೂಯ. ಎಷ್ಟು ಜನರು ಹೇಳ್ತೀರಾ ಆಮೇಲೆ? ಹಾಲೆಲೂಯ. ಆತನು ನಮಗೋಸ್ಕರ ಮಾಡುವಂತ ಆಮೇಲೆ ಕಾರ್ಯಗಳು ಶ್ರೇಷ್ಠವಾದದು. ಆ ಶ್ರೇಷ್ಠವಾದ ಕಾರ್ಯಗಳು ಆಮೇಲೆ ಯಾವ ಕಣ್ಣಿಗೆ ಆಮೇಲೆ ಹಾಲೆಲೂಯ ಯಾವ ಕಣ್ಣು ಅದು ಕಾಣಲಿಲ್ಲ. ಯಾವ ಹಾಲೆಲೂಯ ಆಮೇಲೆ ಹಾಲೆಲೂಯ ದೇವರಿಗೆ ಸ್ತೋತ್ರವನ್ನು ಸಲ್ಲಿಸಿ ಆಮೇಲೆ ಕೆಲ ನಿಮಿಷಗಳು ಪ್ರಾರ್ಥನೆ ಮಾಡುವಂತ ಆಮೇಲೆ ನಿಮಿಷಗಳಾಗಿ ಈ ನಿಮಿಷಗಳು ಬದಲಾಗಲಿ. ಹಾಲೆಲೂಯ. ಓ ಹಾಲೆಲೂಯ. ಹಾಲೆಲೂಯ. ನಿಮ್ಮನಗಡಗ ಶೈಲ ಪ್ರಮಾಣಗಡಗಿಸಿ ಹಾಲೆಲೂಯ ಮಹತ್ ಕಾರ್ಯಗಳನ್ನು ಆಮೇಲೆ ಮಾಡಿದ ದೇವರಿಗೆ ಕೆಲ ನಿಮಿಷಗಳು ಸ್ತೋತ್ರ ಮಾಡಿರಿ. ಹಾಲೆಲೂಯ. ಆಮೇಲೆ ಹಾಲೆಲೂಯ. ಹಾಲೆಲೂಯ. ನೀವೆಷ್ಟು ಒಳ್ಳೆಯವರಪ್ಪ. ಆಮೇಲೆ ನಿನ್ನ ಪ್ರೀತಿ ಹೇಳಪ್ಪ ಎಂದು ಆಮೇಲೆ ಹಾಡನ್ನು ಸೇರಿ ಹಾಡುವಾಗ ಆಮೇಲೆ ಕಾಣಿಕೆಯನ್ನು ಕೂಡ ಸಲ್ಲಿಸಿ ದೇವರನ್ನು ಆರಾಧಿಸೋಣ. ಹಾಲೆಲೂಯ. ನೀವೆಷ್ಟು ಒಳ್ಳೆಯವರಪ್ಪ. ಪ್ರೈಸ್ ದಿ ಲಾರ್ಡ್.
ಈ ನಿಮಿಷ ನಮಗೆ ಒಟ್ಟಿಗೆ ಮಾತಾಡಿದ ಮಾತುಗಳಿಗಾಗಿ ಸ್ತೋತ್ರಪ್ಪ. ಈ ಮಾತುಗಳನ್ನು ಕೇಳಿ ಜೀವಿಸುವಂತೆ ಸಹಾಯಿಸು, ಯೇಸುವಿನ ನಾಮದಲ್ಲಿ ತಂದೆ, ಆಮೆನ್. ಹಲ್ಲೆಲೂಯಾ.